ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. IPL ಕಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಮುಂಬೈ ಹಾಗೂ KKR ನಡುವೆ ನಡೆದಿರುವಂತಹ ಹೈ ವೋಲ್ಟೇಜ್ ಕದನದಲ್ಲಿ MIಗೆ ಅಂದರೆ ಮುಂಬೈಗೆ ಭರ್ಜರಿ ಆಗಿರುವಂಥ ಗೆಲುವು ಸಿಕ್ಕಿದೆ. 13 ವರ್ಷಗಳ ಒಂದು ಕೆಟ್ಟ ದಾಖಲೆ ಇತ್ತಲ್ಲ, ಅದು ನಿನ್ನೆಗೆ ಬ್ರೇಕ್ ಆಯಿತು. ಅಂದರೆ IPLನ ಮೊದಲ ಪಂದ್ಯದಲ್ಲಿ ಮುಂಬೈ 2013ರಿಂದ ಇದುವರೆಗೂ ಗೆದ್ದೇ ಇರಲಿಲ್ಲ. ಸೊ ನಿನ್ನೆ ಅದನ್ನು ಗೆದ್ದು ಬ್ರೇಕ್ ಮಾಡ್ತು. ಅದು ಬಿಗ್ ರನ್ ಟಾರ್ಗೆಟನ್ನು ಚೇಂಜ್ ಮಾಡಿರುವಂಥದ್ದು. ಸೊ ಹಂಗಾಗಿ ಭರ್ಜರಿ ಆಗಿರುವಂಥ ಕೆಲವು. ಸೊ ನಿನ್ನೆಯ ಪಂದ್ಯ ಯಾವ ರೀತಿ ಆಗಿತ್ತು, ಅದರ ಜೊತೆಗೆ ಇವತ್ತು ಕೂಡ ಹೈ ವೋಲ್ಟೇಜ್ ಕದನ ಇದೆ RR ಮತ್ತು CSK ನಡುವೆ. ಆ ಪಂದ್ಯ ಯಾವ ರೀತಿ ಆಗಿರುತ್ತೆ, ನಿನ್ನೆ ರೋಹಿತ್ ಶರ್ಮಾ ಅವರು ಆರ್ಭಟ ಹೇಗಿತ್ತು, ಎಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿ ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಪ್ರೇಮ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು. ಎಸ್, ಆರಂಭದಲ್ಲಿ 2013ರಿಂದ ಮುಂಬೈ ಇದುವರೆಗೂ ಮೊದಲ ಪಂದ್ಯ ಗೆದ್ದಿರಲಿಲ್ಲ. ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ರು. ಅಂದರೆ ಆನ್ ಪೇಪರಲ್ಲಿ ಟೀಮ್ ಅಂತೂ ಚೆನ್ನಾಗಿತ್ತು, ಬಟ್ ಏನೇ ಆದರೂ ಕೂಡ ಮೊದಲ ಪಂದ್ಯ ಗೆಲ್ಲೋದು ಡೌಟ್ ಅಂತ ಹೇಳಲಾಗ್ತಾ ಇತ್ತು. ಬಟ್ ಅದಕ್ಕೆಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ಸೊ ಈ ಬಾರಿ ಹೊಸ ಅಧ್ಯಾಯ ಮುಂಬೈಗೂ ಕೂಡ ಶುರುವಾಗಿದೆಯಾ, ಹೇಗೆ? ನಿಜ, ಈ ಬಾರಿ ನಾವು ಮೊದಲ ಮ್ಯಾಚ್ ನಮ್ಮ RCB ಮ್ಯಾಚ್ ನೋಡಿದ್ದೀವಿ. ಅಲ್ಲೂ ಅಷ್ಟೇ ನಾವು ಉದ್ಘಾಟನಾ ಪಂದ್ಯಗಳನ್ನು ಗೆದ್ದಿರಲಿಲ್ಲ. ಜೊತೆಗೆ SRH 190+ ರನ್ ಮಾಡಿದಾಗ RCB ಯಾವತ್ತೂ ಗೆದ್ದಿರಲಿಲ್ಲ. ಅಲ್ಲೂ ಕೂಡ ಹೊಸ ದಾಖಲೆಗಳನ್ನು ಬರೆದ್ರು. ವಿರಾಟ್ ಕೊಹ್ಲಿ ಅಬ್ಬರ ನೋಡಿದ್ದೀವಿ, ವಿರಾಟ್ ಕೊಹ್ಲಿ ಕ್ಯಾಚ್ ಬಿಟ್ಟಿದ್ದನ್ನು ನೋಡಿದ್ದೀವಿ. ನಿನ್ನೆನೂ ಅಷ್ಟೇ ಹೇಮೋ, ರೋಹಿತ್ ಶರ್ಮಾ ಅಬ್ಬರ ನೋಡಿದ್ವಿ, ರೋಹಿತ್ ಶರ್ಮಾ ಕ್ಯಾಚ್ ಬಿಟ್ಟಿದ್ದು ನೋಡಿದ್ವಿ. ನಿನ್ನೆ ಸಾಮ್ಯತೆ ತೋರಿಸ್ತಾ ಇದ್ರು. ಯಾಕೂ ವಿರಾಟ್ ಕೊಹ್ಲಿ ಯಾವತ್ತೂ ಬಿಡಲ್ಲ, ರೋಹಿತ್ ಶರ್ಮಾ ಕ್ಯಾಚೇ ಮಿಸ್ ಮಾಡಲ್ಲ ಅಂತವ್ರು ಕ್ಯಾಚ್ ಬಿಟ್ರು ಅಂತ. ಹಾಗಾಗಿ ನೀವು ಹೇಳಿದಾಗೆ ಸಾಮ್ಯತೆಗಳು ಹೆಚ್ಚಿದೆ ಮೊದಲ ಮ್ಯಾಚ್ಗೂ ಇದಕ್ಕೂ. ಹಿಸ್ಟ್ರಿ ರಿಪೀಟ್ ಆಗಿದೆ. 2012-13 ಇತ್ತೀಚೆಗೆ 13 ವರ್ಷಗಳ ಕಾಲ ಮೊದಲ ಪಂದ್ಯವನ್ನ ಮುಂಬೈ ಗೆದ್ದೇ ಇರಲಿಲ್ಲ ಹೇಮು. ಈ ಬಾರಿ ಪಾದಾರ್ಪಣೆ ಅಂದ್ರೆ ಮೊದಲ 4 ಪಂದ್ಯಗಳನ್ನು ಗೆದ್ದಿರಲಿಲ್ಲ, ಆಮೇಲೆ ಸತತವಾಗಿ ಗೆದ್ದು ಕಪ್ಪೆತ್ತಿದ ಇತಿಹಾಸ. ಬಟ್ ಈ ಬಾರಿ ಆರಂಭಿಕವಾಗಿ ಮೊದಲ ಪಂದ್ಯವನ್ನು, ಅದರಲ್ಲೂ ಕೂಡ KKR ಬ್ಯಾಟಿಂಗ್, ನಾವು ಮೊದಲು ಬ್ಯಾಟಿಂಗ್ ಮಾಡಿದ KKR ಬಗ್ಗೆ ಮಾತನಾಡಬೇಕು. KKR 220 ರನ್ ಅಂದ್ರೆ ಭರ್ಜರಿ ಬ್ಯಾಟಿಂಗ್ ಪಿಚ್ ಅಲ್ಲಿ ನಿನ್ನೆ ಅದ್ಭುತ ಬ್ಯಾಟಿಂಗ್ ಮಾಡ್ತಾರೆ. ಅಲ್ಲಿ ಓಪನರ್ ಜೋಡಿಯಾಗಿ ಒಂದು ಅದ್ಭುತವಾಗಿನೇ ರಹಾನೆ ಓಪನಿಂಗ್ ಬರ್ತಾರ, ಅಥವಾ ಅಲ್ಲಿ ಒಂದು ನ್ಯೂಜಿಲೆಂಡ್ ಓಪನಿಂಗ್ ಪೇರ್ ಇತ್ತು ಹೇಮೋ, ಅವ್ರನ್ನ ಆಡಿಸ್ತಾರ ಅನ್ನೋದಿತ್ತು. ಆದ್ರೆ 2 ಜನ ಓಪನರ್ನ ವಿದೇಶಿಗರನ್ನ ಆಡ್ಸಕ್ಕಾಗಲ್ಲ. ಹಾಗಾಗಿ ಕ್ಯಾಪ್ಟನ್ನೇ ಓಪನರ್ ಆಗಿ ಕಣಕ್ಕಿಡಿತಾರೆ. ಒಂದು ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾರೆ. ರಹಾನೆ ಯಾರು ಈ ರೇಂಜಿಗೆ ಬ್ಯಾಟಿಂಗ್ ಮಾಡ್ತಾರೆ ಅನ್ನೋ ಅಂದಾಜೇ ಇರಲಿಲ್ಲ. ಚೆಚ್ಚಿ ಕೆಡು ಬಿಡ್ತಾರೆ ಮುಂಬೈ ಇಂಡಿಯನ್ಸ್ನ. ಜೊತೆಗೆ ಓಪನರ್ ಆಗಿ ಬಂದ ಅಲೆನ್ ಕೂಡ ಅಷ್ಟೇ ಅದ್ಭುತ ಬ್ಯಾಟಿಂಗ್. ಇಬ್ಬರು ಒಳ್ಳೆ ಪಾರ್ಟ್ನರ್ಶಿಪ್ ಅಲ್ಲಿ ತುಂಬಾ ಚೆನ್ನಾಗಿ ರನ್ ಕದೀತಾರೆ. ಒಂದು ಹಂತಕ್ಕೆ ನಿಮಗೆ ಓಪನರ್ ವಿಕೆಟ್ ಬೀಳಕ್ಕಿಂತ ಮೊದಲೇ ಪವರ್ ಪ್ಲೇ ಅಲ್ಲಿ ಅದ್ಭುತ 70+ ರನ್ ಬರುತ್ತೆ. ಮುಂಬೈಗೆ ಟೆನ್ಷನ್ ಆಗುತ್ತೆ, ಏನಾಗ್ತಿದೆ ಅಂತಾನೆ ಗೊತ್ತಾಗಲ್ಲ. ಯಾಕಂತ ಹೇಳಿದ್ರೆ ಅಜಿಂಕ್ಯ ರಹಾನೆ 67 ರನ್ 40 ಬಾಲಿಗೆ, ಅಂದ್ರೆ ಆರಂಭಕ್ಕೆ ಇವರಿಗೆ 50 ರನ್ ಹಾಕಿನ ಮೊದಲೇ 200 ಸೆಕ್ರೆಟಲ್ಲಿ ಬ್ಯಾಟ್ ಬೀಸ್ತಾ ಇದ್ರು. ನಂತರ ಇವ್ರಿಗೆ ಜೋಡಿ ಅಲೆನ್ ಕೂಡ ಅಷ್ಟೇ 17 ಬಾಲಿಗೆ 37 ಡ್ಯಾಶಿಂಗ್ ಬ್ಯಾಟಿಂಗ್ನೇ ಮಾಡ್ತಾ ಇರ್ತಾರೆ. ಈ ಹಂತಕ್ಕೆ ಮುಂಬೈ ಇಂಡಿಯನ್ಸ್ ಪರದಾಡ್ತಿರ್ತಾರೆ. ಅಲ್ಲಿ ಏನು ನಿನ್ನೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗ್ತಾರೆ. ಯಾರು ಕೂಡ ಮೊದಲ ಆಯ್ಕೆಯಲ್ಲಿ ಶಾರ್ದುಲ್ ಠಾಕೂರ್ನ ತಗೊಂಡೇ ಇರಲ್ಲ ಹೇಮೋ, ಅಂತ ಪ್ಲೇಯರ್ ನಿನ್ನೆ. ಮೊನ್ನೆ ಡಫಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಆದ್ರೆ ನಿನ್ನೆ ಬೌಲರ್ ಅಗೇನ್ ಪ್ಲೇಯರ್ ಆಫ್ ದಿ ಮ್ಯಾಚ್. ಅದು ಕೂಡ ಈ ಓವರ್ ಕೊಟ್ರೆ 1 ವಿಕೆಟ್ ಬೀಳುತ್ತೆ ಅನ್ನೋ ಲೆವೆಲ್ಗೆ 3 ಓವರಲ್ಲಿ 3 ವಿಕೆಟ್ ಆರಂಭಕ್ಕೆ ತೆಗಿತಾರೆ. ಹಾಗಾಗಿ ನಿನ್ನೆ ಅದ್ಭುತ ಬೌಲಿಂಗ್ ಮಾಡ್ತಾರೆ. ನಕರ್ ಬೌಲಿಂಗಿಗೆ ಫೇಮಸ್ ಅವರು. ನಿನ್ನೆ ಕೂಡ ಶಾರ್ದುಲ್ ಠಾಕೂರ್ ಮೋಡಿಗೆ ಮೊದಲ ವಿಕೆಟ್ ಬೀಳುತ್ತೆ. ಅಲ್ಲೇನು ವಿಕೆಟ್ ಬಿದ್ದಾಗ ಒಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಲಿಕ್ಕೆ ಕಾಯ್ತಾ ಇರ್ತಾರೆ. ನಿಜಕ್ಕೂ ಕೂಡ ಕೆಮ್ರನ್ ಗ್ರೀನ್ ಅದ್ಭುತವಾಗಿ RCBಗೆ ಆಡಿದ್ರು, ಮುಂಬೈಗೆ ಆಡಿದ್ರು. KKRಗೂ ಕೂಡ ಒಳ್ಳೆ ಸೈನನ್ನೇ ತೋರಿಸ್ತಾರೆ. ಅದ್ಭುತವಾದ 6 ಹೊಡಿತಾರೆ ಸ್ಪಿನ್ನರ್ಗೆ. ಮೇ ಬಿ ಇವತ್ತು ತುಂಬ ಚೆನ್ನಾಗಿ ಆಡ್ತಾರೆ ಅಂದರೆ ಅವ್ರದ್ದು 18 ರನ್ನಿಗೆ ವಿಕೆಟ್ ಒಪ್ಪಿಸ್ತಾರೆ. ನಂತರ ಬಂದಿದ್ದೆ ಲೋಕಲ್ ಬಾಯ್ ರಘುವಂಶಿ, ತುಂಬ ಚೆನ್ನಾಗಿ ಆಡ್ತಾರೆ. ರಘುವಂಶಿ ಬ್ಯಾಟಿಂಗ್ 51. ಯಾಕಂದರೆ ರಘುವಂಶಿ ಕ್ಯಾಚ್ ನಿನ್ನೆ ರೋಹಿತ್ ಶರ್ಮಾ ಡ್ರಾಪ್ ಮಾಡಿದಾಗ ಅವ್ರದ್ದು 51 ಬರುತ್ತೆ. ಅಂಕಿತ್ ವರ್ಮಾ ಕ್ಯಾಚ್ನ ಕೊಹ್ಲಿ ಕ್ಯಾಚ್ ಡ್ರಾಪ್ ಔಟ್ ಮಾಡ್ತಾರೆ. 18 ಬಾಲಿಗೆ 43 ರನ್ ನಿನ್ನೆ ಅಂಕಿತ್ ವರ್ಮಾ ಹೊಡೆದಿದ್ರು. ಹಾಗೇನೆ ಒಂದು ಕ್ಯಾಚ್ ಬಿಟ್ಟಾಗ ಅದನ್ನ ಯೂಸ್ ಮಾಡ್ಕೋಬೇಕು. ತಂಡಕ್ಕೂ ಕೂಡ 200+ ರನ್ ಬರಲಿಕ್ಕೆ ರಘುವಂಶಿ ಬ್ಯಾಟಿಂಗ್ ನಿನ್ನೆ 175 ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಬೀಸ್ತಾ ಇದ್ರು. ಯಂಗ್ ಬಾಯ್, ಅದು ಲೋಕಲ್ ಬಾಯ್ ಕೂಡ ಹೌದು. ಅಜಿಂಕ್ಯನು ಕೂಡ ಲೋಕಲ್ ಬಾಯ್, ಅಲ್ಲಿನ ಆ ಪಿಚ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಹಾಗಾಗಿ ಅದ್ಭುತ ರನ್ ಬಂತು. ಜೊತೆಗೆ ನಮಗೆ ರಿಂಕು ಆ ವೈಸ್ ಕ್ಯಾಪ್ಟನ್ ಅದ್ಭುತವಾಗಿ 33 ರನ್. ಇವರೆಲ್ಲರ ಸಾಂಘಿಕ ಮೊತ್ತ 220 ರನ್ನು. ಬಟ್ 220 ಅದರಲ್ಲೂ ಕೂಡ ನೀವು ಹೇಳಿದಾಗ
ಹೇಳಿದಾಗೆ ಮುಂಬೈ ಇದುವರೆಗೂ ಮೊದಲ ಪಂದ್ಯವನ್ನು ಗೆದ್ದಿಲ್ಲ. 220 ಅವ್ರ ಬ್ಯಾಟಿಂಗ್ ಲೈನಪ್ ದೊಡ್ಡದಲ್ಲ, ಆದ್ರೆ ಅವ್ರದ್ದೊಂದು ಅಂಕಿಅಂಶ ಇತ್ತು. ಮೊದಲ 3 ಪಂದ್ಯಗಳನ್ನು ಸೋಲ್ತಾರೆ, 4 ಪಂದ್ಯ ಸೋಲ್ತಾರೆ, ಕೆಲವು ಟೈಮ್ 5 ಪಂದ್ಯ ಸೋಲ್ತಾರೆ, ಹೀಗಾಗತ್ತೆ ಅಂದ್ಕೊಂಡಿದ್ರು. ಆದ್ರೆ ರಿಕಲ್ಟನ್ ಮತ್ತೆ ರೋಹಿತ್ ಶರ್ಮಾ ಜೋಡಿ ಇದೆಯಲ್ಲ, ಅದ್ಭುತವಾಗಿ ಮೋಡಿ ಮಾಡ್ತಾರೆ. IPL ಅತ್ಯಂತ ಒಬ್ಬ ಬ್ಯಾಟ್ಸ್ಮನ್ ಅತ್ಯಧಿಕ ಸಿಕ್ಸರ್ ಅಂದ್ರೆ 550 ಸಿಕ್ಸರ್ ಹೊಡೆದಪ್ಪ ಒಂದು ಹೆಗ್ಗಳಿಕೆಗೂ ನಿನ್ನೆ ರೋಹಿತ್ ಶರ್ಮಾ ಪಾತ್ರರಾಗ್ತಾರೆ. ಯಾಕಂದ್ರೆ ಈ ಅತ್ಯಧಿಕ ಸಿಕ್ಸ್ ಹೊಡೆದಿರೋರು 9 ಜನ ಇದ್ದಾರೆ, ಅದ್ರ ಪಟ್ಟಿಗೆ ರೋಹಿತ್ ಶರ್ಮಾ ಕೂಡ ಸೇರ್ಕೋತಾರೆ. ಅಲ್ಲಿ ಟಾಪರ್ ಅಂತ ಹೇಳಿದ್ರೆ ಕ್ರಿಸ್ ಗೇಲ್ 1050 ಸಿಕ್ಸರ್ನ ಹೊಡೆದಿದ್ದಾರೆ ಅವರು, ಹಾಗಾಗಿ ಅವರೇ ಮುಂಚೂಣಿಯಲ್ಲಿದ್ದಾರೆ. ಇನ್ನ ಸತತವಾಗಿ ನಮಗೆ ಒಂದು ವಾಂಖೇಡೆಯಲ್ಲಿನೇ ಒಂದು ಗೆಲುವೇನಿದೆಯಲ್ಲ, ಇದು ಮೊದಲ ಗೆಲುವು. ಜೊತೆಗೆ 11 ಬಾರಿ KKR ತಂಡವನ್ನ ಮುಂಬೈನೇ ಸೋಲ್ಸಿದೆ ಹೇಮು. ಇದು IPL ಇತಿಹಾಸದಲ್ಲಿ ಅತ್ಯಧಿಕ 1-1 ಸೋಲಿದೆಯಲ್ಲ, ಇದು ಅತ್ಯಧಿಕ ಸೋಲಿದು. ಅದನ್ನ ಆ ದಾಖಲೆಯನ್ನು ಕೂಡ ನಿನ್ನೆ ಮುಂಬೈ ಇಂಡಿಯನ್ಸ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಮುಂಬೈ ಇಂಡಿಯನ್ಸ್ ಬೌಲಿಂಗ್ ನೋಡೋದಕ್ಕಿಂತ ನಾವು ಬ್ಯಾಟಿಂಗ್ ಆರ್ಭಟದಲ್ಲೇ ನಿನ್ನೆ ಮಿಂಚಿದ್ರು. ಮುಂಬೈ ಹೊಸ ಇತಿಹಾಸವನ್ನ ನೀವು ಹೇಳಿದಾಗೆ ನಿನ್ನೆ ಬರೆದಿದ್ದಾರೆ. ಅಲ್ಲ ಅಂದ್ರೆ 220 ರನ್ ಟಾರ್ಗೆಟ್, 21 ಏನು ಟಾರ್ಗೆಟ್ ಇದೆಯಲ್ಲ, ಇದು ಕಡಿಮೆ ಆಯ್ತಾ ಅಂತ ಒಂದು ಪ್ರಶ್ನೆ. ಆದ್ರೆ ಬೌಲಿಂಗ್ ಕೆಟ್ಟದಿತ್ತ ಅನ್ನೋದು ಇನ್ನೊಂದು ಪ್ರಶ್ನೆ ಆಗತ್ತೆ. ಹೌದು, ಅಂದ್ರೆ ಆ ಪಿಚ್ಚಲ್ಲಿ ಈಗ ನೀವು ಹೇಳಿದಾಗೆ ಕೋಲ್ಕತ್ತಾ ಮುಂಬೈ ಗ್ರೌಂಡ್ ಅಲ್ಲಿ ಗೆದ್ದೇ ಇಲ್ಲ ಇದುವರೆಗೂ. ಹೌದು. ಸೊ ಹಂಗಾಗಿ ಅದು ಮುಂಬೈಗೆ ಪ್ಲಸ್ ಆಯ್ತು ಮೊದಲ ಮ್ಯಾಚ್ ಗೆಲ್ಲೋದಕ್ಕೆ. ಬಟ್ 220 ರನ್ ಕೊಟ್ಟು ಹೊಡೆದ್ರೂ ಕೂಡ ಇವರು ಡಿಫೆಂಡ್ ಮಾಡಕ್ ಆಗ್ಲಿಲ್ಲಲ್ಲ. ಬಾಲಿಂಗ್ ಅಲ್ಲಿ ಎಡವಟ್ಟ ಅಥವಾ ಪಿಚ್ ಹಂಗಿದೆಯಾ ಹೇಗೆ ಅಂತ? ಇಲ್ಲ, ನಿಮಗೆ ಒಂದು ಅದ್ಭುತವಾದ ಬೌಲಿಂಗ್ ಅಂತ ಹೇಳ್ಕೊಳ್ಳಿಕ್ಕೆ ನಿಮಗೆ KKR ತಂಡದಲ್ಲಿ ಬೌಲಿಂಗ್ ಕೊರತೆ. ನಿಮಗೆ ಸುನಿಲ್ ನರೇನ್ ಇದ್ರು ಕೂಡ ಮೊದಲಿನ ಚಾರ್ಮ್ ಇಲ್ಲ ಅವ್ರಿಗೆ, ಹಾಗಿದ್ರೆ ಅವ್ರನ್ನ ಓಪನಿಂಗ್ ಬ್ಯಾಟಿಂಗ್ಗೆ ಕಳಿಸ್ತಾ ಇದ್ರು. ನಿಮಗೆ ಇನ್ನೊಂದ್ ಕಡೆಗೆ ವರುಣ್ ಚಕ್ರವರ್ತಿ ನಂಬರ್ 1 T20 ಬೌಲರ್ ಅಂತ ನಾವು ವರ್ಲ್ಡ್ ಕಪ್ ಅಲ್ಲಿ ನೋಡಿದ್ವಿ. 1-2 ಮ್ಯಾಚ್ ಬಿಟ್ರೆ ಕಂಪ್ಲೀಟ್ಲಿ ಅವ್ರದ್ದೇನು ವರ್ಕೌಟೇ ಆಗ್ಲಿಲ್ಲ ನಮಗೆ. ಹಾಗಾಗಿ ಇಲ್ಲಿ ಅವರನ್ನೇ ನಂಬ್ಕೊಂಡು ಬಂದಿದ್ದಾರೆ. ಇನ್ನು ವೈಭವ್ ಅರೋರಾ ಅದ್ಭುತ ಬೌಲಿಂಗ್ ಮಾಡ್ತಾರೆ ಇಂಡಿಯನ್ಸ್ ಅಂತೇಳಿ ನಂಬ್ಕೊಂಡಿದ್ರು, ಅವರಿಂದ ಕೂಡ ಏನೂ ಆಗಿಲ್ಲ. ಇನ್ನೊಂದು ಕಡೆಗೆ ಮುಜರ್ಬಾನಿನ ತೆಗೆದುಕೊಂಡಿದ್ದೆ, ಇವರು ಅದ್ಭುತವಾಗಿ ಸ್ಪೆಲ್ ಮಾಡಿದ್ದಾರೆ ವರ್ಲ್ಡ್ ಕಪ್ ಅಲ್ಲಿ. ಹೈಟ್ ಇದೆ ಅವ್ರದ್ದು ತುಂಬಾ ಚೆನ್ನಾಗಿ, ಆ ಲೆಂತ್ ಅಲ್ಲಿ ವೇಗದ ಬೌಲಿಂಗ್ ನೆರವಾಗುತ್ತೆ ಅಂತೇಳಿ ಮುಜರ್ಬಾನಿ ತೆಗೆದುಕೊಳ್ತಾರೆ. ಮುಜರ್ಬಾನಿ ವರ್ಲ್ಡ್ ಕಪ್ ಅಲ್ಲಿ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ನಿನ್ನೆ ಏನು ಮುಜರ್ಬಾನಿ 3 ಓವರ್ಗೆ 34 ರನ್ ಬಿಟ್ಕೊಟ್ಟಿದ್ದಾರೆ. ಅಂದ್ರೆ ಮುಜರ್ಬಾನಿ T20 ಈ ವರ್ಲ್ಡ್ ಕಪ್ ಬೇರೆ, ಬಟ್ IPL ಬೇರೆ. ಹಾಗಾಗಿನೇ ರಿಚೆಸ್ಟ್ ವರ್ಲ್ಡ್ ಅಲ್ಲಿನೇ ಲೀಗ್ ಇದು. IPL ಅಲ್ಲಿ ಆಡ್ಬೇಕಂತ ಸದಾವಕಾಶಗಳಿಗೆ ಕಾಯ್ತಾ ಇರ್ತಾರೆ. ಅಂಥದ್ರಲ್ಲಿ ಇಲ್ಲಿ ಆಡೋದು ರಿಕಲ್ಟನ್ ಮತ್ತೆ ರೋಹಿತ್ ಶರ್ಮಾ ಬ್ಯಾಟಿಂಗ್ ಬಂದಾಗ ನಮಗೆ ಮುಜರ್ಬಾನಿ ಆಗಲಿ, ಆಗಲಿ, ವರುಣ್ ಚಕ್ರವರ್ತಿ ಆಗಲಿ, ಸುನಿಲ್ ನರೇನ್ ಆಗಲಿ ಯಾರು ಕಾಣಿಸ್ಲೇ ಇಲ್ಲ ಹೇಮು. ಇಲ್ಲಿ ಓನ್ಲಿ ಸಿಕ್ಸರು ಮತ್ತೆ 4ಗಳೇ ಕಾಣಿಸ್ತಾ ಇತ್ತು. ಜೊತೆಗೆ ರೋಹಿತ್ ಶರ್ಮಾ ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಎಲ್ರಿಗೂ ಅನ್ಸೋದು, ಆ ಯಂಗ್ಸ್ಟರ್ ಆದ್ರೂ ಹಂಗೆ ಅನ್ಕೋಬೇಕೇನೋ ಗೊತ್ತಿಲ್ಲ, ಕ್ರಿಕೆಟ್ ಇಷ್ಟು ಈಸಿನ ಅನ್ಸ್ಬಿಡುತ್ತೆ. ಅಂದ್ರೆ ಕ್ರಿಕೆಟ್ ಆಡಬೇಕಾದ್ರೆ ನಾವು ಇಷ್ಟು ಈಜಿ ಶಾಟ್ಗಳು ಸೆಲೆಕ್ಟ್ ಮಾಡ್ಕೋಬೋದಾ, ಇಷ್ಟು ಈಸಿಯಾಗಿನೇ ಬೌಂಡ್ರಿ ಸಿಕ್ಸರ್ ಹೊಡಿಬೋದಾ ಒಂದ್ ಕಡೆಗೆ. ಇನ್ನೊಂದ್ ಕಡೆಗೆ ಬಾಡಿ ಕೂಡ ಚೇಂಜ್ ಆಗಿದೆ, ಒಂದ್ ಸ್ವಲ್ಪ ಸ್ಲಿಮ್ ಆಗಿದ್ದಾರೆ ರೋಹಿತ್ ಶರ್ಮಾ, ಫಿಟ್ ಅಂಡ್ ಫೈನ್ ಆಗಿದ್ರು. ಓಪನಿಂಗ್ ಹೇಗ್ ಮಾಡ್ತಾರೆ ಅಂತ ಕಾಯ್ತಾ ಇದೀವಿ. ನಾನು ನಿನ್ನೆ ಕೂಡ ಇದೇ ವೇದಿಕೆಯಲ್ಲಿ ಕೊಹ್ಲಿ ಬಗ್ಗೆ ಮಾತಾಡ್ತಿದೀವಿ. ಯಾಕೆ ಕೊಹ್ಲಿ ಈ ಬಾರಿ ವರ್ಲ್ಡ್ ಕಪ್ ನ ಆಡ್ಲಿಲ್ಲ, ಯಾಕೆ ಬೇಗ ರಿಟೈರ್ಮೆಂಟ್ ಕೊಟ್ರು, ಇಷ್ಟು ಅದ್ಭುತವಾಗಿ ಸಿಕ್ಸರ್ ಹೊಡಿತಾ ಇದಾರಲ್ವಾ. ಅದರಲ್ಲೂ ಆ ಕೊಹ್ಲಿ ಫ್ಲಿಪ್ ಶಾಟ್ ನೋಡೇ ನಮಗೆ ಒಂದು ಮೆಸ್ಮರೈಸ್ ಆಗಿ ಹೋಗ್ಬಿಟ್ಟಿತ್ತು. ಅದೇ ರೀತಿ ನಿನ್ನೆ ರೋಹಿತ್ ಶರ್ಮಾ ಕೂಡ ಅಷ್ಟೇ ಅದ್ಭುತವಾಗಿ ಆಡ್ತಾ ಇದ್ರು. ಯಾಕೆ ರೋಹಿತ್ ಶರ್ಮಾ T20ಗೆ ಇಷ್ಟು ಬೇಗ ರಿಸೈನ್ ಮಾಡ್ಬಿಟ್ರು? ಓಪನಿಂಗ್ ಪೇರ್ ಅಭಿಷೇಕ್ ಶರ್ಮಾ ಅದು ವರ್ಕೌಟ್ ಆಗದೆ ಒದ್ದಾಡ್ತಿದ್ದೀವಲ್ಲ ಇಂಡಿಯನ್ಸ್, ಯಾಕೆ ಇಂಥ ಒಳ್ಳೆ ಪ್ಲೇಯರ್ನ ಬಿಟ್ಟಿವಿ ಅಂತ ಅನಿಸ್ತಾ ಇದೆ. ಯಾಕಂದ್ರೆ 200 ಸ್ಟ್ರೈಕ್ ರೇಟ್ ಅಲ್ಲಿ ಓಪನಿಂಗ್ ಇಂದ ಬಂದ ಇಬ್ರು ಜೋಡಿ ಅದ್ಭುತವಾಗಿ ಆಡ್ತಾರೆ. ಅದರಲ್ಲೂ 100+ ಪಾರ್ಟ್ನರ್ಶಿಪ್ ಬರುತ್ತೆ ಅಂತ ಹೇಳಿದ್ರೆ ಇಂತಹ ಅದ್ಭುತ ಜೋಡಿಗೆ ನೀವು ಬೌಲಿಂಗ್ ಮಾಡಬೇಕಾದ್ರೆ ಎದುರಾಳಿ ತಂಡದಲ್ಲಿ ಯಾವ್ದಾದ್ರು ಒಂದು ಒಳ್ಳೆಯ ಮ್ಯಾಜಿಕ್ ಮಾಡುವ ಬೌಲರ್ ಬೇಕಿತ್ತು. ನಿಮಗೆ ಆ ತರದ ಬೌಲರ್ KKRಗೆ ಯಾರು ಸಿಗ್ಲಿಲ್ಲ ಅಂತ ನಂಗೆ ಅನ್ಸುತ್ತೆ. ಅದರ ಜೊತೆಗೆ ನಿನ್ನೆ ಒಂದು ಚಾಲೆಂಜ್ ಇತ್ತು ಮುಂಬೈಗೆ, ಅಂದ್ರೆ ಏನು ಡಿಕಾಕ್ನ ಹಾಕೋಬೇಕಾ ಅಥವಾ ರಿಕಲ್ಟನ್ ಹಾಕೋಬೇಕು ಅಂತೇಳಿ. ಅದೊಂದು ಬೋಲ್ಡ್ ಡಿಸಿಷನ್ ಆಯ್ತಾ ಹೇಗೆ? ಅಂದ್ರೆ ಡಿಕಾಕ್ ಜಾಗದಲ್ಲಿ ರಿಕಲ್ಟನ್ ತಗೊಂಡು ಬಂದಿದ್ದು ತೋರಿಸಿದ್ರು, ನಾನೇ ಬರಬೇಕು ಅನ್ನೋದಕ್ಕೆ. ರಿಕಲ್ಟನ್ ನಿಮಗೆ ಅಕಾಡೆಮಿಕ್ ಇಯರಲ್ಲಿ ನೋಡಿದ್ರೆ ಅದ್ಭುತ ಲಯದಲ್ಲಿ ಇದ್ದಾರೆ. ನಾವು ಈ ಹಿಂದೆ ನೋಡಿದೀವಿ ಲಯದಲ್ಲಿ ಇಲ್ದಿರೋ ಆಟಗಾರರು ನಿನ್ನೆ RCB ಮೇಲೂ ಕೂಡ ಪ್ರದರ್ಶನ ಮಾಡಲಿಲ್ಲ. ನಿಮಗೆ ಎಲ್ಲಿ ನಿಮಗೆ ಅಭಿಷೇಕ್ ಶರ್ಮಾ ಆಡಿದ್ರು, ಎಲ್ಲಿ ಹೆಡ್ ಆಡಿದ್ರು, ಯಾಕೆ ಅಂತ ಹೇಳಿದ್ರೆ ಅವ್ರದ್ದು ಅಕಾಡೆಮಿಕ್ ಇಯರಲ್ಲೂ ಕೂಡ ಫ್ಲಾಪರ್ ಪ್ರದರ್ಶನ ಬರ್ತಾ ಇದೆ. ವರ್ಲ್ಡ್ ಕಪ್ ಅಲ್ಲೂ ಅವ್ರು ಆಡಲಿಲ್ಲ. ಬಟ್ ಒಂದು ಕ್ವಿಂಟನ್ ಡಿಕಾಕ್ ಆಡಿದ್ದಾರೆ. ಕಂಪೇರಿಟಿವ್ಲಿ ನಿಮಗೆ ರಿಕಲ್ಟನ್ ಏನಿದಾರಲ್ವಾ, ಡೇರಿಂಗ್ ಬ್ಯಾಟ್ಸ್ಮನ್, ಭಯ ಇಲ್ಲ ಅವರಿಗೆ. ನಾವು ಅಲೆನ್ ತೋರಿಸ್ತೀವಿ, ಕೊಹ್ಲಿ ತೋರಿಸಿ, ರೋಹಿತ್, ಆ ತರದ ಒಂದು ಡೇರಿಂಗ್ ಪ್ಲೇಯರ್ ಆತನಿಗೆ
ನಮಗೆ ಭಯ ಇಲ್ಲ. ಅದರಲ್ಲೂ ಕೂಡ ಈ ತರದ IPL ಅಂತ ಬಂದಾಗ ಅಥವಾ ಚುಟುಕು ಕ್ರಿಕೆಟ್ ನಾವೇನು ಹೇಳ್ತೀವಿ, ಈ T20 ಅಂತದ್ಗೆ ನಿಮಗೆ ಭಯ ಇಲ್ದಿರೋ ಆಟಗಾರ ಬೇಕು, ಜೊತೆಗೆ ಬಿಗ್ ಹಿಟ್ಗಳನ್ನ ಮಾಡೋ ಆಟಗಾರ ಬೇಕು. ನಿಮ್ ಕಂಪೇರಿಟಿವ್ಲಿ ಅವರ ಸಾಧನೆ ವೈಯಕ್ತಿಕವಾಗಿ ನೋಡಕ್ ಹೋದ್ರೆ ನಮಗೆ ಕ್ವಿಂಟನ್ ಡಿಕಾಕ್ ಎತ್ತರದ ಸ್ಥಾನದಲ್ಲೇ ಸಿಗ್ತಾರೆ ರಿಕಲ್ಟನ್ಕಿನ್ನ. ಬಟ್ ಈಗ ಪ್ರಸ್ತುತ ಪ್ರದರ್ಶನ ಮತ್ತೆ ಮಜಲ್ ಪವರ್ ಅಂತ ನಾವು ನೋಡೋದಾದ್ರೂ ಕೂಡ ರಿಕಲ್ಟನ್ ಅಗತ್ಯ ಇದೆ. ನೋಡಿ ನಿಮ್ಗೆ 8 ಸಿಕ್ಸರ್ 4 ಬೌಂಡರಿ ಅಲ್ಲಿ ನಿಮ್ಗೆ ಅತ್ಯಧಿಕ ಸಿಕ್ಸರ್ನೇ ಹೊಡೆದಾಗ ನಮ್ಗೆ ಚೇಜಿಂಗ್ ಟೈಮ್ ಅಲ್ಲಿ ಹೆಲ್ಪ್ ಆಗುತ್ತೆ, ಎದುರಾಳಿ ತಂಡ ಕುಸಿತ ಆಗುತ್ತೆ. 6 ಹೆಚ್ಚು ಬಂದಾಗ ನಿಮಗೆ ತಂಡದ ಮೊತ್ತ ಜಂಪ್ ಆಗ್ತಿರತ್ತೆ, ರಿಕ್ವೈರ್ಡ್ ರನ್ ರೇಟ್ ಕಡಿಮೆ ಆಗ್ತಾ ಬರುತ್ತೆ. ನೋಡಿ ಇಲ್ಲಿ 6 6 6 4 ರೋಹಿತ್ ಶರ್ಮಾ ಹೊಡೆದಾಗ ಇವರು 8 6 ಹೊಡೆದಿದ್ದಾರೆ. 43 ಬಾಲಿಗೆ 81 ರನ್, ಅದೇ 30 ಬಾಲಿಗೆ 76 ರೋಹಿತ್ ಶರ್ಮಾ. ಅಂದ್ರೆ ಅತ್ಯಧಿಕ ಸಿಕ್ಸರ್ ಹೊಡೆಯುವ ಆಟಗಾರ ಇಬ್ರು ಓಪನಿಂಗ್ ಪೇರ್ ಆಗಿ ಬಂದಾಗ ನಿಮಗೆ ಎದುರಾಳಿ ತಂಡದ ಸ್ಕೋರು 200 ಇದ್ರು ಅಷ್ಟೇ 300 ಇದ್ರು ಅಷ್ಟೇ ಬೇಗ ರಿಕ್ವೈರ್ಡ್ ರನ್ ರೇಟ್ ಕಡಿಮೆ ಆಗ್ಬಿಡುತ್ತೆ. ಆ ನಿಟ್ಟಿನಲ್ಲಿ ಆಡಿಸಿದೆ ನೋಡಿ. ನಮಗೆ ಇಲ್ಲಿ ನೋಡಿ ಅದಾದ್ಮೇಲೆ ನಿಮಗೆ ಕುಸಿತ ಕಾಣಕ್ ಶುರುವಾಗುತ್ತೆ. ಒಳ್ಳೆ ಸ್ಕೋರು, ಅಲ್ಲೇನು ವಿಕೆಟ್ ಕೂಡ ಅಗತ್ಯ ಇಲ್ಲ. ಅಗೇನ್ ನಮಗೆ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ ಯಾರು ಕೂಡ ನಾಟ್ಔಟ್ ಆಗದೆ ಆಡುವಂತ ಟೈಮಿಂಗ್ಸ್ ಅದು, ಅಲ್ಲೂ ಕೂಡ ವಿಕೆಟ್ ಬಿಟ್ಕೊಡ್ತಾರೆ. ಹಾಗಾಗಿ ಅನುಭವದ ಜೊತೆಗೆ ಹಾಲಿ ಫಾರ್ಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇನ್ನೊಂದ್ ಕಡೆಗೆ ನಾವು ಹೇಳಿದಾಗ ಮಜಲ್ ಪವರೇ T20 ಇಂಪಾರ್ಟೆಂಟ್. ಆ ಕಾರಣಕ್ಕೆ ರಿಕಲ್ಟನ್ ಆಡಿಸಿದ್ರು, ಉತ್ತರ ಕೊಟ್ಟಿದ್ದಾರೆ. ನಿನ್ನೆ ನಾವು ಪಡಿಕಲ್ಲು ಮತ್ತೆ ಅಲೇನು ಅದು ಇದು ಅಂತ ಸಾರಿ ಬೆಥೆಲ್ ಅಂತೇಳಿ ಚರ್ಚೆ ಮಾಡಿದಾಗ ಕೂಡ ಪಡಿಕಲ್ ಆಡಿಸಿದ್ರು ಅವರು. ಅದು ಬೋಲ್ಡ್ ಡಿಸಿಷನ್. ತುಂಬಾ ಜನ ವಾದ ಮಾಡಿದ್ರು, ಯಾಕೆ ವರ್ಲ್ಡ್ ಕಪ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದವ್ರನ್ನ ಆಡಿಸ್ಲಿಲ್ಲ ನೀವು ಅನ್ನೋದಿತ್ತು. ಅದಕ್ಕೆ ಪಡಿಕಲ್ ಉತ್ತರ ಕೊಟ್ರು. ಹಾಗೇನೆ ನಿನ್ನೆ ರಿಕಲ್ಟನ್ ಕೂಡ ಅದ್ಭುತವಾಗಿ ಆಡಿದ್ರೆ ಇನ್ಮೇಲೆ ನಿಮ್ಗೆ ಚೇಂಜಸ್ ಮಾಡೋಕೆ ಆಪ್ಷನ್ನೇ ಕಡಿಮೆ. ಆಮೇಲೆ ಇನ್ನು ಆರಂಭದಲ್ಲಿ ಹಿನ್ನಡೆ ಆಗ್ಬಹುದು ಅಂತ ಹೇಳಲಾಗ್ತಾ ಇದೆ ಮುಂಬೈಗೆ. ಕಾರಣ ಏನು ಅಂತ ಹೇಳಿದ್ರೆ ಸ್ಯಾಂಟ್ನರ್ ಮತ್ತೆ ವಿಲ್ ಜಾಕ್ಸ್ ಇಲ್ಲದೆ ಇರೋದು ಎಫೆಕ್ಟ್ ಆಗಬಹುದು ಅಂತ ಹೇಳ್ಬಿಟ್ಟು ಹಂಗೆ ಏನು ಅನಿಸ್ಲಿಲ್ಲ. ಬುಮ್ರಾ ಇದ್ರು ಕೂಡ 220 ರನ್ ಬರುತ್ತೆ. ಪಿಚ್ ಹಂಗೆ ವಾಂಕಡೆ ಒಂದೇ ಪಿಚ್ ಮತ್ತೆ RCB ಚಿನ್ನಸ್ವಾಮಿ ಸ್ಟೇಡಿಯಂ ಇದೆ, ಎರಡು ಹಂಗೆ. ಸೊ ಹಂಗಾಗಿ ವಿಲ್ ಜಾಕ್ಸ್ ಮತ್ತೆ ಸ್ಯಾಂಟ್ನರ್ ಇಲ್ಲದೆ ಇರೋದಕ್ಕೂ ಗೆದ್ದಿದ್ದಾರೆ. ಅದ್ರ ಜೊತೆಗೆ ಇನ್ನ ಇಬ್ರು ಬಂದ್ರೆ ಇನ್ನು ಹೆಂಗಾಗತ್ತೆ ಈ ಟೀಮ್ ಅಂತ. ನಿಜ, ಅವರು ಅದ್ಭುತವಾಗಿ ಸ್ಪಿನ್ನರ್, ಅದರಲ್ಲಿ 2 ಮಾತಿಲ್ಲ. ನಿಮಗೆ ಸ್ಯಾಂಟ್ನರ್ ಆಡಿದ್ರೆ ಆ 4 ಓವರಲ್ಲಿ ನಿಮಗೆ ನಿಗದಿತವಾಗಿ ರನ್ ಕೌಟ್ ಆಗುತ್ತೆ. ಇನ್ನು ವಿಲ್ ಜಾಕ್ಸ್ ಅಂತ ಹೇಳಿದ್ರೆ ಅಷ್ಟೇ, ಬೌಲಿಂಗ್ ಬ್ಯಾಟಿಂಗ್ ಎರಡಲ್ಲೂ ಈ ವರ್ಲ್ಡ್ ಕಪ್ ಅಲ್ಲಿ ಹೆಂಗ್ ಮಿಂಚಿದ್ರು ಹೇಮಂತ ನಾವು ನೋಡಿದ್ದೀವಿ. ಈ ಇಬ್ಬರನ್ನು ಆಡಿಸ್ಬೇಕಂತ ಹೇಳಿದ್ರೆ ನಾವು ಭಾರತೀಯ ಬೌಲರ್ಗಳಿಗೂ ಹೆಚ್ಚಿನ ಆದ್ಯತೆ ಕೊಡ್ಬೇಕು. ಹಾಗಾಗಿನೇ ನಾವು ಆಡಿಸಿದ್ದೀವಿ. ನೀನೇ ನೋಡಿ ಬೂಮ್ರಾಗೆ ರಘುವಂಶಿ ಅಂತ ಪ್ಲೇಯರು ಫುಟ್ ವರ್ಕ್ ಮಾಡಿ ಬೌಂಡ್ರಿಗಳನ್ನ ತೆಗೆದುಕೊಳ್ತಾರೆ. ಹಂಗಿದ್ಬೇಕಾದ್ರೆ ನೀವು ಹೇಳಿದಂಗೆ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ಚಲ್ಲಿ ನೀವು ಬೌಲರ್ಗಳನ್ನ ಲೆಕ್ಕ ಹಾಕ್ತಾ ಕೂರಕ್ಕೆ ಆಗಲ್ಲ. ಅದರಲ್ಲೂ ಕೂಡ ನಿನ್ನೆ ಶಾರ್ದುಲ್ ಠಾಕೂರ್ ನಿಮಗೆ ಕ್ಲಿಕ್ ಯಾಕಾದ್ರು ಅಂತ ಹೇಳಿದ್ರೆ ಅವರು ಬಾಲ್ ನ ಬಾಡಿಯಿಂದ ದೂರ ಇಡ್ತಾ ಇದ್ರು, ಜೊತೆಗೆ ಸ್ಲೋವರ್ ಒನ್ ಅನ್ನ ಅಟ್ಯಾಕ್ ಮಾಡ್ತಾ ಇದ್ರು. ಹಂಗಾಗಿನೇ ಅದು ಕ್ಯಾಚ್ ಹೋಗ್ತಾ ಇತ್ತು. ಅದರ್ವೈಸ್ ನಿಮಗೆ ಬೌಲರ್ ಕೌಂಟಿಗೆ ಬರಲ್ಲ. ನೋಡಿ ನಾವು ಅಜಿಂಕ್ಯ ರಹಾನೆ ಕ್ಯಾಪ್ಟನ್ಸಿ ಬೇಡ ಅಂತ ಇದ್ರು, ಜೊತೆಗೆ ಅಜಿಂಕ್ಯ ರಹಾನೆ ಇಷ್ಟು ದಿನ ಕಾಣಿಸ್ಕೊಂಡಿಲ್ಲ, ಹೇಗೆ ಆಡ್ತಾರೋ ಅನ್ನೋದೊಂದಿತ್ತು. ನೋಡಿ ಮುಂಬೈ ಬ್ಯಾಟಿಂಗ್ ಪಿಚ್ ಅನ್ನೋದನ್ನ ತುಂಬಾ ಚೆನ್ನಾಗಿ ಅಡ್ವಾಂಟೇಜ್ ತಗೊಂಡು ಎಂತ 6 ಅದ್ರಲ್ಲೂ ಕೂಡ ಮೂವ್ಮೆಂಟ್ ಇಲ್ದಿರೋ 6ಗಳನ್ನ ನಿತ್ತಲಿನೇ ಹೊಡಿತಾ ಇದ್ರು. ಅಂತ ಅದ್ಭುತ 6 ಹೊಡೆದ್ರು. ನಮಗೆ ಹಾಗೆ ಲೆಕ್ಕಾಚಾರ ಹಾಕಿದಾಗ ನಿನ್ನೆ ಅವರಿಗೆ ಕಂಪೇರ್ ಮಾಡಿದಾಗ ನೀವು ರೋಹಿತ್ ಶರ್ಮಾ, ರಿಕಲ್ಟನ್ನು, ಈ ತರದ ಹಾರ್ದಿಕ್ ಪಾಂಡ್ಯ, ಜೊತೆಗೆ ಸೂರ್ಯ ಇರುವಂತ ತಂಡಗಳು, ಇವನ್ನ ತಿಲಕ್ ವರ್ಮಾ, ಇವರು ಬ್ಯಾಟಿಂಗ್ ನೆಚ್ಕೊಂಡಿರೋ ಟೀಮ್ನೇ ಆಯ್ಕೆ ಮಾಡ್ಕೊಂಡ್ ಬರ್ತಾರೆ. ಇನ್ನು ಈ ಬೂಮ್ರಾ ಇದ್ದಾಗನೇ ಬಹಳ ದೇಶದ ವಿದೇಶಿ ಆಟಗಾರ ಏನ್ ಹೇಳ್ತಾರೆ ಅಂದ್ರೆ, ಬೂಮ್ರಾ ಇದ್ದಾಗ 20 ಓವರ್ ಆಟ ಅಂತ ಕನ್ಸಿಡರ್ ಮಾಡ್ಬಿಡಿ, ಆ 4 ಓವರ್ನ ತೆಗೆದಾಕ್ಬಿಡಿ, ಆ 4 ಓವರ್ನ ಹೊರತುಪಡಿಸಿ ನೀವು 16 ಓವರ್ಗೆ ಗೇಮ್ ಆಡ್ಬೇಕು ಅಂತ ಲೆಕ್ಕಾಚಾರ ಹಾಕ್ತಾರೆ. ಆದಾಗ್ಯೂ ನಿನ್ನೆ ಬೂಮ್ರಾಗೂ ಕೂಡ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದಾರಲ್ಲ. ನಿಮ್ಗೆ ಈಗ IPL ಅಂತ ಬಂದಾಗ ಎಲ್ಲ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಮಾಡ್ತಾರೆ, ಜೊತೆಗೆ ಜನಕ್ಕೆ ಮಜಾ ಕೊಡಬೇಕು. ಇವಾಗೆಲ್ಲ ಟಿಕೆಟ್ ರೇಟ್ ನೋಡಿದರೆ ಎಷ್ಟು ಟಿಕೆಟ್ ರೇಟ್ ಕೊಟ್ಟು ಹೋಗಿರ್ತಾರೆ, ಅಲ್ಲಿ ಒಂದು ಮಜಾ ಕೊಡಬೇಕು. ಜೊತೆಗೆ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಅತ್ಯಂತ ರಿಚೆಸ್ಟ್ ಲೀಗ್ ಆಗಿರೋದ್ರಿಂದ ಇಡೀ ವರ್ಲ್ಡ್ ವಾಚ್ ಮಾಡ್ತಿರತ್ತೆ. ನೋಡಿದೀವಲ್ಲ, ಪಾಕಿಸ್ತಾನ್ ಪ್ರೀಮಿಯರ್ ಲೀಗ್ನ ಬಿಟ್ಟು ಇಂಡಿಯನ್ ಪ್ರೀಮಿಯರ್ ಲೀಗಿಗೆ ಬಂದ್ರೆ ಮುಗಿತಪ್ಪ, ಅಲ್ಲಿ ಸ್ಟಾರ್ಟ್ ಆದ್ಮೇಲೆ ನಾವೇನು ಇರಲ್ಲ ಇಲ್ಲಿ ಅಂತ. ಹಾಗಾಗಿ ಪಾಕಿಸ್ತಾನ ಅಂದ ನೆನಪು ಬಂತು. ನಿಮ್ ಗಮನಕ್ಕೆ ಬಂದಿದ್ದಿಲ್ಲ ಗೊತ್ತಿಲ್ಲ, ಅಲ್ಲಿ ಬಾಲ್ ಒರೆಸ್ತಾರಲ್ಲ, ಜರ್ಸಿ ಮೇಲೆ ಬಾಲ್ ಒರೆಸಿದ್ರೆ ಆ ಜರ್ಸಿ ಕಲರ್ ಬಾಲ್ ಮೇಲೆ ಬರ್ತಿದಂತೆ. ಅದು ತುಂಬಾ ಟ್ರೋಲ್ ಆಗ್ತಿದೆ ಹೇಮ. ಯಾಕಂತ ಹೇಳಿದ್ರೆ ಆ ಜರ್ಸಿನ ಎಲ್ಲಿ ಮಾಡಿಸಿದಾರೋ ಗೊತ್ತಿಲ್ಲ. ಅಂದ್ರೆ ಅಷ್ಟೊಂದು ಲೀಗ್ ನಡೆಸ್ಲಿಕ್ಕೂ ಕೂಡ ಸಾಕಷ್ಟು ಖರ್ಚು ಬರುತ್ತೆ. ನಿಮಗೆ ಒಂದು ಕ್ವಾಲಿಟಿ ಜರ್ಸಿ ಮಾಡ್ಬೇಕಂದ್ರೆ ಒಂದು ತುಂಬಾ ಖರ್ಚಿರುತ್ತೆ. ಒಂದು ಲೀಗ್ ನಡೆಸ್ಲಿಕ್ಕೆ ಅದರದ್ದೇ ಆದ ಲೆಕ್ಕಾಚಾರಗಳು ಕೋಟಿ ಸಾಕಾಗಲ್ಲ. ಹಾಗಾಗಿನೇ ಫ್ರಾಂಚೈಸಿಗಳ ಬೆಲೆ ಅಷ್ಟು ರೇಟ್ಗೆ ಹೋಗಿದೆ. ಜೊತೆಗೆ ಅಲ್ಲಿ ನಿಮಗೆ ವರ್ಲ್ಡ್ ಅಲ್ಲಿ ಬೇಡಿಕೆ ಇಲ್ಲ. ನಿಮಗೆ ಕಮರ್ಷಿಯಲ್ಗಳು ಅಷ್ಟೊಂದು ಇದ್ದಾಗ ಮಾತ್ರ ನಿಮಗೆ
ರಿಚೆಸ್ಟ್ ಜೆರ್ಸಿನೂ ಸಿಗತ್ತೆ, ಎಂಟರ್ಟೈನ್ಮೆಂಟು ಸಿಗತ್ತೆ. ಅಲ್ಲಿಂದ IPL ಯಾಕೆ ವಾಪಸ್ ಬರ್ತಾರೆ ಅಂದ್ರೆ IPL ಆಡ್ಬೇಕು ಅನ್ನೋದು ದೇಶಕ್ಕೆ ಆಡ್ತೀನಿ ಎಲ್ಲ ಗೊತ್ತಿಲ್ಲ, IPL ಆಡ್ಬೇಕು ಅಂತಾರೆ. ಇವತ್ತು ಆಸ್ಟ್ರೇಲಿಯನ್ ಟೀಮ್ ಹೇಗಾಗಿದೆ ಅಂದ್ರೆ IPL ನಲ್ಲಿ ಯಾರು ಮಿಂಚುತ್ತಾರೆ ಯುವ ಪ್ರತಿಭೆಗಳನ್ನ ಅಲ್ಲಿ ಹೋಗಿ ವಾಪಸ್ ಆಸ್ಟ್ರೇಲಿಯಾದಲ್ಲಿ ಕೂಡ ಅವ್ರಿಗೆ ಮತ್ತೆ ಒಂದು ದೇಶದ ಪರವಾಗಿ ಆಡ್ಲಿಕ್ಕೆ ಅವಕಾಶಗಳು ಕೊಡ್ತಿದ್ದಾರೆ. ಅಷ್ಟೊಂದು ಪರ್ಫಾರ್ಮೆನ್ಸ್ ತೋರಿಸ್ಲಿಕ್ಕೆ ಒಳ್ಳೆ ವೇದಿಕೆ. ಹಾಗಾಗಿನೇ IPL ಅಂತೇಳಿ ನಾವು ಬರೀ ಇದು ಲೆಕ್ಕಾಚಾರ ಹಾಕ್ಲಿಕ್ಕೆ ಆಗಲ್ಲ. ಎಷ್ಟೊಂದು ಯುವ ಪ್ರತಿಭೆಗಳು ಇದೆ. ಅಭಿಷೇಕ್ ಶರ್ಮಾ ಬಂದಿರೋದೇ IPL ಇಂದ. ಒಂದು ಕಾವ್ಯ ಮಾರನ್ ಸತತವಾಗಿ SRHL ಅವ್ರನ್ನ ಆಡಿಸ್ತೆ ಹೋಗಿದ್ರೆ ನಾವು ಇಂಡಿಯನ್ ಟೀಮಿಗೆ ಇಂಥದ್ದೊಬ್ಬ ಬಿಗ್ ಹಿಟ್ಟರ್ ಹುಡ್ಕೋಬರಕ್ಕೆ ಟೈಮ್ ಬೇಕಾಗ್ತಿತ್ತು. ಹಾಗಾಗಿ ಈ ವೇದಿಕೆ ಇದೆಯಲ್ಲ ಅದ್ಭುತವಾದ ವೇದಿಕೆ. ಆ ಲೆಕ್ಕಾಚಾರಕ್ಕೆ ನೀವು ಪಾಕಿಸ್ತಾನ ಲೆಕ್ಕ ಹಾಕಿದ್ರೆ ಜರ್ಸಿಲಿ ಕಲರ್ ಬರೋದಿರ್ಲಿ, ಇನ್ನೆಲ್ಲೆಲ್ಲಿ ಕಲರ್ ಬರುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ಗಾಗಲಿ ಇಲ್ಲ. ಹಾಗಾಗಿ ನಾವು ಬ್ಯಾಕ್ ಟು IPL ಅಂತ ನೋಡಿದಾಗ ನಿನ್ನೆ ಅಂದ್ರೆ ಎಷ್ಟು ಒಂದು ₹100 ಇರ್ಬೋದು ಆ ಜರ್ಸಿ? ಇರ್ಬೋದೇನೋ ಗೊತ್ತಿಲ್ಲ, ನನಗೆ ಆ ಜರ್ಸಿ ಬಗ್ಗೆ ಐಡಿಯಾ ಇಲ್ಲ ಅವ್ರದ್ದು ಯಾವ ತರ ಜರ್ಸಿ ಮಾಡ್ತಾರೆ ಅಂತ. ಯಾಕಂದ್ರೆ ಲೋಕಲ್ ಅಲ್ಲಿ ನಾವು ಸ್ಟಿಂಗ್ ಮಾಡೋದನ್ನ ನೋಡಿದೀವಿ, ನಮ್ಮಲ್ಲಿ ಲೋಕಲ್ ಅಲ್ಲಿ ಚೆನ್ನಾಗಿ ಸಿಗುತ್ತೆ. ಇರ್ಬೋದು. ಈಗ ಕಳೆದ 2-3 ಸೀಸನ್ ಅಂತ ಬಂದಾಗ 200 ರನ್ ಹೊಡೆದ್ರು ಕೂಡ ಸೇಫ್ ಇಲ್ಲಲ್ಲ ಸ್ಕೋರ್ ಅನ್ನೋ ಅಂತ ಸಹಜವಾಗಿ ಬೇಸರ. 200 ಅಂದ್ರೆ ಈಜಿ ಟಾರ್ಗೆಟ್ ಆಗ್ತಾ ಇದೆ. 220 ಮೇಲೆ ಆದ್ರೆ ನೀವು ಸ್ವಲ್ಪ ಫೈಟ್ ಕೊಡಬಹುದು ಅನ್ನೋ ತರ. ಬಟ್ ನಿನ್ನೆ ಕೋಲ್ಕತ್ತಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ರೆ ಬಹುಶಃ ಗೆಲ್ಲಬಹುದಾಗಿತ್ತು. ಬಟ್ ಬೌಲಿಂಗ್ ಕಳಪದಿಂದಾಗಿ ಅದು ಸೋತ್ರು ಅಂತ ಅನ್ಸುತ್ತೆ. ಬಟ್ ಈ IPL ಅಂತ ಬಂದಾಗ ಎಷ್ಟು ಗೆಲ್ಲಬೇಕು ಅಂದ್ರೆ ಎಷ್ಟು ಟಾರ್ಗೆಟ್ ಕೊಡಬೇಕು? 220 ಕೂಡ ನಿಮ್ಗೆ ಸೇಫ್ ಅಲ್ಲ ಅಂತ ಹೇಳಿದಾಗ ಎಷ್ಟು ಟಾರ್ಗೆಟ್ ಇರಬೇಕು? ಬೌಲರ್ಸ್ ಏನ್ ಮಾಡಬೇಕು ಅಂತ? ನಿಜ, ಅದೇನೋ ಪಟಾಕಿ ಕ್ರಿಕೆಟು ಅಂತ ಹೇಳ್ತಾರಲ್ಲ, ಹಂಗೆ ಎಲ್ಲ ರಾಕೆಟ್ ಹಚ್ಚರ ಇರ್ಬೇಕಾದ್ರೆ ನೋಡಿ ನಿನ್ನೆ ಅಂದ್ರೆ 6+ ಟೈಮಲ್ಲಿ 6ನೇ ಬಾರಿನ ಅಂತ ಅನ್ಸುತ್ತೆ 200+ ಒಂದು ಸ್ಕೋರ್ ಇರೋದನ್ನ ಮುಂಬೈ ಚೇಂಜ್ ಮಾಡಿರೋದು 6ನೇ ಬಾರಿ ನಿನ್ನೆನೂ ಸೇರ್ಕೊಂಡು. ಹಾಗಾಗಿ 200+ ಮುಂಬೈ ಅಂತ ಬ್ಯಾಟಿಂಗ್ ಲೈನಪ್ಗೆ ಲೆಕ್ಕಕ್ಕಲ್ಲ ಅನ್ಸುತ್ತೆ. ಅಂದ್ರೆ ನಾ ಈಗಾಗಲೇ ಹೇಳಿದಾಗೆ ಪಿಚ್ಗಳನ್ನು ನೀವು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಮಾಡ್ತೀರಾ, ಅದನ್ನ ಬೇರೆ ಬೇರೆ ಕಾರಣಗಳಿಗೆ ಲೀಗಿಗೆ ಇನ್ನೊಂದಿಷ್ಟು ಮಹತ್ವ ಬರಲಿ, ಮತ್ತೊಂದಿಷ್ಟು ಪ್ರೇಕ್ಷಕರನ್ನ ರಂಜಿಸುವಂತಾಗ್ಲಿ ಅಂತ ಮಾಡಿದಾಗ ಬೌಲರ್ ದೃಷ್ಟಿಕೋನ ಬಹಳ ಕಷ್ಟ. ಆಕ್ಚುಲಿ ನಾವು ಕೆಲವೊಂದಿಷ್ಟು ವಿದೇಶಿ ಆಟಗಾರ ಇದೆ, ರಿಕಿ ಪಾಂಟಿಂಗ್ ಆಸ್ಟ್ರೇಲಿಯಾದ ಪ್ಲೇಯರ್ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ನೀವು IPL ಅಂತ ಲೀಗ್ಗಳಿಗೆ ಹೋಗಬೇಡಿ ಬೌಲರ್ಗಳು, ನಿಮ್ಮ ವೈಯಕ್ತಿಕವಾಗಿ ವರ್ಚಸ್ಸು ಕುಂದು ಹೋಗುತ್ತೆ ಅಂತ. ಆ ನಿಟ್ಟಿನಲ್ಲಿನೇ ನಾವು ನೋಡೋದಾದ್ರೆ ಬೌಲರ್ಗಳು IPL ಅಲ್ಲಿ ಮಿಂಚಿರೋದು ರೇರು. ಆದಾಗ್ಯೂ ಮೊದಲ ಮ್ಯಾಚಲ್ಲಿ ಡಫಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಆದ್ರೆ ನಿನ್ನೆ ಶಾರ್ದುಲ್ ಠಾಕೂರ್ ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗಿದ್ರೆ ಒಂದು ಸಣ್ಣ ವೇವ್ ಅಂದ್ರೆ ಆ ಮೂಮೆಂಟಿಗೆ ಅವ್ರದ್ದು ವರ್ಕ್ ವರ್ಕ್ ಆಗಿಬಿಡುತ್ತೆ. ಅದರ್ವೈಸ್ ವರ್ಕ್ ಆಗೋದು ತುಂಬಾ ಕಷ್ಟ. ನಾನು ನಿನ್ನೆ ಅದ್ ಹೇಳ್ತೀನಲ್ವಾ, ಇನ್ನು ಅಂತಾರಾಷ್ಟ್ರೀಯ ಪಂದ್ಯವನ್ನೇ ಆಡಿಲ್ಲ, ಫಸ್ಟ್ ಕ್ಲಾಸ್ ಕ್ರಿಕೆಟ್ ಆಡುವಂತ ರಘುವಂಶಿ ನಮಗೆ ಬೂಮ್ರಾ ಅಂತ ಪ್ಲೇಯರಿಗೆ ಹೊಡಿತಾರೆ ಅಂತ ಹೇಳಿದ್ರೆ ಲೆಕ್ಕ ಹಾಕ್ಬೇಕು. ಬೌಲರ್ಗಳಿಗೆ ಯಾವತ್ತೂ ಕೂಡ IPL ಅಲ್ಲಿ ಮಾನ್ಯತೆನೇ ಕಮ್ಮಿ. ಹಾಗಾಗಿ ಆ ತರದ ಪಿಚ್ಗಳನ್ನು ರೆಡಿ ಮಾಡ್ತಿಲ್ಲ ಅಂತ ನಂಗೆ ಅನ್ಸುತ್ತೆ. ಆಮೇಲೆ ಈ ಬ್ಯಾಟಿಂಗ್ ಅಂತ ಬಂದಾಗ ಟಾಸ್ ಗೆದ್ದವರೇ ಬಾಸ್ ಅನ್ನೋ ಥರ ಆಗ್ಬಿಟ್ಟಿದೆ. ಮೊದಲ ಮ್ಯಾಚ್ RCB ಟಾಸ್ ಗೆದ್ದು ಬಾಲಿಂಗ್ ತಗೋತಾರೆ, ಅಲ್ಲಿ ಚೇಂಜ್ ಮಾಡಿ ಗೆಲ್ತಾರೆ, ಮತ್ತೆ ಮುಂಬೈಲೂ ಹಂಗೆ ಆಯಿತು. ಸೊ ಹಂಗಾಗಿ ಆಲ್ಮೋಸ್ಟ್ ಚೇಂಜಿಂಗ್ ಬೆಟ್ರ ಈ IPL ಒಂದು ಪಿಚ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಯಾಕಂತ ಹೇಳಿದ್ರೆ ಆ ಟಾಸ್ ಗೆಲ್ಲೋದು ನೀವು ಹೇಳಿದಂಗೆ ತುಂಬಾ ಮಹತ್ವ. ಅಂದ್ರೆ ಆ ಪಿಚ್ ಏನು ಹೇಳುತ್ತೆ ನಮಗೆ ಚೇಂಜಿಂಗ್ ಫ್ರೆಂಡ್ಲಿ ಪಿಚ್. ಯಾಕಂದ್ರೆ ಈಗಿರೋ ವೆಟ್ ಕಂಡೀಷನ್ಗೆ, ಈಗಿರೋ ಇಂಡಿಯನ್ ವಾತಾವರಣಕ್ಕೆ ನಾವು ಸಮ್ಮರಲ್ಲಿ ಇರೋದ್ರಿಂದ ಆಲ್ಮೋಸ್ಟ್ ನೆಕ್ಸ್ಟ್ ನಿಮಗೆ ಒಂದು ವೆಟ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಆ ಲೆಕ್ಕಾಚಾರದಲ್ಲಿ ಬೌಲರ್ಗಳು ಆ ಫ್ಲಡ್ ಲೈಟಲ್ಲಿ ತುಂಬಾ ಆಡೋದು ಕಷ್ಟ, ಬೌಲಿಂಗ್ ಗ್ರಿಪ್ ಸಿಗೋದು ತುಂಬಾ ಕಷ್ಟ ಆಗುತ್ತೆ. ಆ ಲೆಕ್ಕಾಚಾರದಲ್ಲೇ ಚೇಂಜಿಂಗ್ಗೆ ಫ್ರೆಂಡ್ಲಿ ಆಗಿರುತ್ತೆ ಅಂತೇಳಿ ತಗೋತಾರೆ. ನೋಡಿ, ನೀವು ಮೊದಲು ಬೌಲಿಂಗ್ ಮಾಡಿದರೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗಿದ್ದಾರೆ, ಮೊನ್ನೆ ಡಫಿ ಮೊದಲು ಬೌಲಿಂಗ್ ಮಾಡಬೇಕಾದ್ರೆ ವಿಕೆಟ್ ಎತ್ಕೋತಾರೆ. ನಾವು ಚೇಂಜಿಂಗ್ ಅಂತ ಬಂದಾಗ ಈಸಿಯಾಗಿ ಚೇಂಜ್ ಮಾಡ್ತೀವಿ. ಆ ಥರದ ಬೌಲರ್ಗಳಿಗೆ ಗ್ರಿಪ್ಪೇ ಸಿಗಲ್ಲ. ಮುಜರ್ಮಾನಿ ಕೂಡ ಒಳ್ಳೆ ಬೌಲರ್, ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಸುನಿಲ್ ನರೇನ್ ಕೂಡ ಎಕ್ಸ್ಪೀರಿಯನ್ಸ್ ಇರೋಂಥವ್ರು. ನಿಮಗೆ ವರುಣ್ ಚಕ್ರವರ್ತಿ ಕೋಲ್ಕತ್ತಾದಲ್ಲೇ ಆಡಿ ಇಂಟರ್ನ್ಯಾಷನಲ್ ಅವ್ರಿಗೂ ಗುರುತಿಸ್ಕೊಂಡವರು, ಅವರಿಗೂ ನಿನ್ನೆ ಏನು ವರ್ಕೌಟ್ ಮಾಡೋಕ್ಕಾಗಿಲ್ಲ. ಅಂದ್ರೆ ಆ ಪಿಚ್ಚಿನ ಅನುಗುಣವಾಗಿ ಟಾಸ್ ಗೆದ್ದಾಗ ನಾವು ಅರ್ಧ ಮ್ಯಾಚ್ ಗೆದ್ದು ಬಿಡ್ತೀವಿ. ಯಾಕಂದ್ರೆ ಈ ಪಿಚ್ ಏನ್ ಡಿಸೈಡ್ ಮಾಡ್ತಿದೆ ಅದಕ್ಕೆ ಅನುಗುಣವಾಗಿ ನಾವು ಆಡ್ಬೋದು. A ಮತ್ತು B ಪ್ಲಾನ್ ಜೊತೆಗೆ ಟೀಮ್ ಲೆಕ್ಕಾಚಾರ ಆಗುತ್ತೆ, ಕ್ಯಾಪ್ಟನ್ ಮತ್ತು ಕೋಚ್ ಲೆಕ್ಕಾಚಾರ ಹಾಕಿರ್ತಾರೆ. ನಾವು ಟಾಸ್ ಗೆದ್ರೆ A ಪ್ಲಾನ್, ಇಲ್ಲ ಅಂತ ಹೇಳಿದ್ರೆ B ಪ್ಲಾನಿಗೆ ಹೋಗ್ಬೇಕಾಗತ್ತೆ. ಅವಾಗ ಅತ್ಯಧಿಕ ರನ್ ಅನ್ನ ಮುಂದಿನ ಎದುರಾಳಿ ತಂಡಕ್ಕೆ ಟಾರ್ಗೆಟ್ ಕೊಡ್ಬೇಕು. ನಾವು 200+ ಕೊಡ್ಬೇಕು. ಇವತ್ತಿಗೆ ನೋಡಿ 200 ಲೆಕ್ಕನೇ ಅಲ್ಲ, 180 190 ಲೆಕ್ಕನೇ ಅಲ್ಲ. ಇವಾಗ ನಿಮಗೆ 250 280 ರನ್ ಹೊಡೆದ್ರೆ ಬೌಲರ್ಗಳಿಗೆ ಒಂದಿಷ್ಟು ನೆರವಾಗತ್ತೆ. ಅಂದ್ರೆ ಪ್ರತಿ ಓವರ್ಗೂ 10 ರನ್ ಬಿಟ್ಕೊಡಪ್ಪ ಅನ್ನೋ ಲೆವೆಲ್ಗೆ ಕೊಡ್ಬೇಕು, ಅದರ್ವೈಸ್ ಕಟ್ಟಿ ಹಾಕೋದು ತುಂಬಾ ಕಷ್ಟ. ಹಾಗಾಗಿ ಟಾಸ್ ಕೂಡ ನೀವು ಹೇಳಿದಾಗೆ ತುಂಬಾ ಮಹತ್ವ ವಹಿಸುತ್ತೆ. ಆಮೇಲೆ KKR ನಂಬಿಕೊಂಡಿದ್ದು ವರುಣ್ ಚಕ್ರವರ್ತಿ ಮತ್ತು ಸುನಿಲ್ ನರೇನ್ ಮೇಲೆ. ಹೌದು, ಇಬ್ಬರು ಕೂಡ ದುಬಾರಿ ಆದರು. ಅಂದರೆ ವರ್ಲ್ಡ್ ಕಪ್ಪಲ್ಲಿ ಇವರು ವರುಣ್ ಚಕ್ರವರ್ತಿ ಕಳಪೆ ಫಾರ್ಮ್ ಕಂಟಿನ್ಯೂ ಆಯಿತು. ನೀನು ನೋಡಿದೆ, ಒಂಥರ ಬಾಲಿಂಗೇ ಇರಲಿಲ್ಲ ಅನ್ನೋ ರೀತಿಯಲ್ಲಿ ಲೀಲಾಜಾಲವಾಗಿ ರೋಹಿತ್ ಶರ್ಮಾ ಹೊಡಿತಾ ಇದ್ರು ಸ್ಪಿನ್ ಬಾಲ್ಗೆ.
ಸೊ ವರುಣ್ ಚಕ್ರವರ್ತಿ ಏನು ಮಾಡಬೇಕು ಅನ್ನುವಂಥದ್ದು, ಸುನಿಲ್ ನಾರಾಯಣ್ ಕೂಡ ಮತ್ತೆ ವಾಪಸ್ ಫಾರ್ಮ್ಗೆ ಬರಬೇಕು. ಇಲ್ಲ ಇಬ್ಬರು ಕಳಪೆ ಫಾರ್ಮ್ ಆದರೆ KKR ಟೀಮ್ ಸ್ಕ್ವಾಡಲ್ಲೇ ಇರಲ್ಲ, ಆ ರೀತಿ ಥರ ಇದೆ ಅದು ಟೀಮ್. ಒಂದು ಬರೀ ಬ್ಯಾಟ್ಸ್ಮನ್ಗಳನ್ನೇ ನೀವು ಸೀಪಟ್ ತಗೊಂಡ್ರಿ, ಅಲೆನ್ ತಗೊಂಡ್ರಿ, ಈ ಥರ ಬಿಗ್ ಹಿಟ್ ಹೊಡೆಯೋ ಆಟಗಾರನೇ ತಗೊಂಡಾಗ ಒಬ್ಬೊಬ್ಬರನ್ನೇ ಆಡಿಸ್ಬೇಕು. ನೀವು ಒಳ್ಳೆಯ ಸ್ಟಾರ್ ಬೌಲರ್ಗಳಿಗೆ ಮೊರೆ ಹೋಗಬೇಕು. ನೀವು ಸ್ಟಾರ್ ಬೌಲರ್ಗಳಿಗೆ ಮೊರೆ ಹೋದಾಗ ಅವ್ರ ಕಪ್ ಕೂಡ ಎತ್ತಿದ್ದಾರೆ 3 ಬಾರಿ. ಹಾಗಾಗಿ ಅವರು ಒಳ್ಳೆ ಬೌಲಿಂಗ್ ಆಯ್ಕೆ ಮಾಡಬೇಕು. ಜೊತೆಗೆ ಸುನೀಲ್ ನಾರಾಯಣ್ನ ಎರಡೂ ವಿಭಾಗದಲ್ಲಿ ಯೂಸ್ ಮಾಡ್ಕೋಬೇಕು. ನಿಮಗೆ ಪವರ್ ಪ್ಲೇಯಲ್ಲಿ ಅಜಿಂಕ್ಯ ರಹಾನೆನ ಒನ್ ಆಡಿಸಿದ್ರು ಕೂಡ ಅಜಿಂಕ್ಯ ರಹಾನೆ ಅದೇ ರೀತಿ ಬ್ಯಾಟ್ ಬೀಸ್ತಾರೆ. ನಿಮಗೆ ಪವರ್ ಪ್ಲೇಲಿ ಸುನೀಲ್ ನಾರಾಯಣ್ನ ಗೌತಮ್ ಗಂಭೀರ್ ಯಾವಾಗೆಲ್ಲ ಆಡಿಸಿದಾರೋ ಅವಾಗೆಲ್ಲ ಕೂಡ ಒಳ್ಳೆ ರನ್ ಬಂದಿದೆ, ನಿಮಗೆ KKR ಕಪ್ ಕೂಡ ಎತ್ತಿದೆ. ಹಾಗಾಗಿ ಸುನೀಲ್ ನಾರಾಯಣ್ನ ಬ್ಯಾಟಿಂಗ್ಗೆ ತುಂಬ ಯೂಸ್ ಮಾಡ್ಕೋಬೇಕು. ಬೌಲಿಂಗ್ ಕೂಡ ಇವಾಗ ಏನು IPL ಅಲ್ಲಿ ನಡೆಯಲ್ಲ ಅಂದವಾಗ ನೀವು ಬ್ಯಾಟಿಂಗ್ ಅವ್ರನ್ನ ಆಡಿಸ್ಕೊಂಡಾಗ ರನ್ ಜಾಸ್ತಿ ಬರುತ್ತೆ, ತುಂಬ 6 ಹೊಡಿತಾರೆ ಆತ. ಆಗ ರನ್ ಹೆಚ್ಚು ಬಂದಾಗ ಈ ಬೌಲರ್ಗಳಿಗೆ ಒಂದಿಷ್ಟು ನೆರವಾಗತ್ತೆ. ಇನ್ನು ನೀವು ಹೇಳಿದಾಗೆ ವರುಣ್ ಚಕ್ರವರ್ತಿ ಅಂದಾಗ ಸ್ಟಾರ್ ಬೌಲರ್ ಇರ್ಬೋದು, ಬಟ್ ವರ್ಲ್ಡ್ ಕಪ್ನ ಒಂದು 2 ಮ್ಯಾಚನ್ನು ಹೊರತುಪಡಿಸಿದ್ರೆ ಅಲ್ಲಿಂದ ಈಚೆಗೂ ಕೂಡ ಅವ್ರದ್ದು ಫಾರ್ಮೇ ಇಲ್ಲ. ಇನ್ಮೇಲೆ ಆ ನಂಬರ್ 1 ಸ್ಥಾನ ಕೂಡ ಬದಲಾವಣೆಗೆ ಬರುತ್ತೆ. ಜೊತೆಗೆ IPL ಅಲ್ಲಿ ಗುರುತಿಸ್ಕೊಂಡಿಲ್ಲ, IPL ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಿಲ್ಲ ಅಂದಾಗ ನಿಮಗೆ ಮುಂದಿನ ಸರಣಿಗಳಿಗೆ ಆಯ್ಕೆ ಮಾಡಬೇಕಾದ್ರೂ ಕೂಡ ಇದು ಏಟ್ ಬೀಳುತ್ತೆ. ಹಾಗಾಗಿ ಒಂದು KKRಗೂ ಕೂಡ ಅದು ಹೆಲ್ಪು, ವೈಯಕ್ತಿಕವಾಗಿ ವರುಣ್ ಚಕ್ರವರ್ತಿಗೂ ಹೆಲ್ಪು. ಹಾಗಾಗಿ ವರುಣ್ ಇರ್ಬೋದು, ಸುನಿಲ್ ನಾರಾಯಣ್ ಇರ್ಬೋದು, ಅರೋರಾ ಇರ್ಬೋದು, ನಮಗೆ ಮುಜರ್ಬಾನಿ ಇರ್ಬೋದು, ಇವರೆಲ್ಲ ಒಳ್ಳೆ ಸ್ಪೆಲ್ ಮಾಡಿದ್ರೆ ನಿಮಗೇನು 220 ಏನು ಕಡಿಮೆ ಸ್ಕೋರ್ T20 220ನ ಡಿಪೆಂಡ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದ್ರೆ ಅದು 15 ಓವರ್ ಆದ್ಮೇಲೆ ಕಂಟ್ರೋಲ್ಗೆ ಬಂದ್ರು. 15 ಓವರ್ ತನಕ ಗೇಮಲ್ಲೇ ಇರಲಿಲ್ಲ KKR. ಅಂದ್ರೆ ಒಂದು ಪ್ಲಾನ್ ಮಾಡಬೇಕಿತ್ತು. ಅಜಿಂಕ್ಯ ಆದ್ರೂ ಅಷ್ಟೇ, ಒಂದು ಇಬ್ರು ಬಿಗ್ ಹಿಟ್ಟರ್ ಇದ್ದಾರೆ ಅಂದಾಗ ಅವ್ರ ವೀಕ್ನೆಸ್ ಮೇಲೆ ಬೌಲಿಂಗ್ ಮಾಡ್ಬೇಕಾಗೇನೋ, ಅವ್ರ ಸ್ಟ್ರೆಂತ್ಗೆ ಬೌಲಿಂಗ್ ಮಾಡಬಾರ್ದು. ನೀವು ಎಷ್ಟು ಫಾಸ್ಟ್ ಬೌಲಿಂಗ್ ಮಾಡ್ತಿರೋ ಅಷ್ಟು ಫಾಸ್ಟ್ 6 ಹೋಗುತ್ತೆ. ಇನ್ನು ನಿಮಗೆ ಸ್ಪಿನ್ ಅಂತ ಬಂದಾಗ ಒಳ್ಳೆ ಸ್ವೀಪ್ ಹೊಡಿತಾರೆ, ಒಳ್ಳೆ 6 ಹೊಡಿತಾರೆ ರೋಹಿತ್ ಶರ್ಮಾ. ನೀವು ಅಗೇನ್ ಸ್ಪಿನ್ ಅಟ್ಯಾಕ್ ಮಾಡೋದ್ರಿಂದನೂ ಅರ್ಥ ಇಲ್ಲ. ಹಾಗಾಗಿ ಒಂದು ಅವ್ರಿಬ್ಬರ ಬ್ಯಾಟಿಂಗ್ ಇದ್ದಾಗ ಬ್ಯಾಟ್ಸ್ಮನ್ ನ ವೀಕ್ನೆಸ್ ಮೇಲೆನೆ ಬೌಲಿಂಗ್ ಟೀಮ್ ನ ಯಾರು ಹೆಡ್ ಇರ್ತಾರೆ, ಆ ಬೌಲಿಂಗ್ ಸಾರಥ್ಯವನ್ನ ಯಾರು ವಹಿಸ್ಕೊಂಡಿರ್ತಾರೆ, ಕ್ಯಾಪ್ಟನ್ ಜೊತೆಗೆ ಮಾತುಕತೆ ಆಡೋದ್ರ ಜೊತೆಗೆ ಅವರ ವೀಕ್ನೆಸ್ ಮೇಲೆ ಬೌಲಿಂಗ್ ಮಾಡಬೇಕು. ಡಫಿ ಮೊನ್ನೆ ಅದ್ಭುತ ಬೌಲಿಂಗ್ ಯಾಕೆ ಮಾಡಿದ್ರು ಅಂದ್ರೆ ಹೆಡ್ ಮತ್ತೆ ಡಫಿಗೆ ಅವ್ರನ್ನ ಬೇಗ ಔಟ್ ಮಾಡಿದ್ರು, 3-4 ಬಾರಿ ಔಟ್ ಮಾಡಿದ್ರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಅದೊಂದನ್ನ ಯೂಸ್ ಮಾಡ್ಕೊಂಡ್ರು. ಜೊತೆಗೆ ಅಭಿಷೇಕ್ ಶರ್ಮಾಗೆ ಮೈ ಮೇಲೆ ಹಾಕಿದ್ರೆ ಲೀಲಾಜಲವಾಗಿ 6 ಹೊಡಿತಾರೆ. ಅವ್ರಿಗೆ ಬಾಲ್ ನ ಹೊರಗಿಡಬೇಕು, ಲೈನ್ ಇಂದ ಆಚೆ ಇಡಬೇಕು, ಮತ್ತೆ ಸ್ಲೋ ಕಟ್ಟರ್ಗಳು ಹಾಕಬೇಕು. ಅದನ್ನ ಡಫಿ ಮಾಡ್ತಾರೆ. ಅವಾಗ ಅವ್ರಿಬ್ರು ಬಿಗ್ ಹಿಟ್ಟರ್. ನಿನ್ನೆ ಆಡಿದಾಗೇನೆ ರನ್ ಬಂದಿರೋದು. ರಿಕಲ್ಟನ್ ರೋಹಿತ್ ಶರ್ಮಾ ತರನೇ ಅವರು ಬಿಗ್ ಹಿಟ್ಟರ್. ಹಾಗಾಗಿ ಅವರನ್ನ ಕಟ್ಟಿ ಹಾಕೋ ಪ್ರಯತ್ನ ಅವ್ರ ವೀಕ್ನೆಸ್ ಮೇಲೆ ಮಾಡಿದ್ರು. ನಿನ್ನೆ ಒಂದ್ ರೇಂಜಿಗೆ ರನ್ ಬರ್ತಾ ಇದೆ, ಅವ್ರ ಪಾಡಿಗೆ ಅವ್ರು ಬಿಡ್ಲಿ ಅನ್ನೋ ರೀತಿ ಮಂಕಾಗಿ ಹೋಗಿದ್ರು. ಅವ್ರ ವೀಕ್ನೆಸ್ ಮೇಲೆ ನಿನ್ನೆ ಬೌಲಿಂಗ್ ಮಾಡಲಿಲ್ಲ ಅಂತ ನಂಗೆ ಅನ್ಸುತ್ತೆ. ಇನ್ನು ಮೊದಲ ಪಂದ್ಯ ವಿರಾಟ್ ಕೊಹ್ಲಿ ಅವರು ಕಂಟಿನ್ಯೂ ಚೆನ್ನಾಗಿ ಬ್ಯಾಟ್ ಮಾಡಿದ್ರು. ಆಮೇಲೆ ಈ ಕಡೆ ಬಂದಾಗ ರೋಹಿತ್ ಶರ್ಮಾ ಕಡೆಯಿಂದ ಅದ್ಭುತ ಪ್ರದರ್ಶನ. ಸೊ ನೀವು ಹೇಳಿದಂಗೆ ಆರಂಭದಲ್ಲಿ ರೋಹಿತ್ ಅವರು ಯಾಕೆ ರಿಟೈರ್ಡ್ ಕೊಟ್ಟರು T20ಯಲ್ಲಿ ಅಂತ ಆ ರೀತಿಯ ಫೀಲ್ ಕೊಟ್ಟರು ನಿನ್ನೆ. ಅಂದರೆ ಅದ್ಭುತವಾಗಿರುವಂಥ ಪ್ರದರ್ಶನ ರೋಹಿತ್ ಶರ್ಮಾ ಕಡೆಯಿಂದ. ಏನು ಹೇಳ್ತೀರಿ? ಯಾಕಂದರೆ IPL ಅಲ್ಲಿ ಈ ರೀತಿಯ ಪ್ರದರ್ಶನ ನೋಡಿ ಇರಲಿಲ್ಲ ನಾವು. ಅಂದರೆ ಎಷ್ಟು ಬೇಕೋ ಅಷ್ಟು ಹೊಡಿತಿದ್ರು, ಬಟ್ ಈ ರೀತಿ 70+ ಆಗಿರ್ಬೋದು ಅಥವಾ 600ಕ್ಕಿಂತ ಇದುವರೆಗೆ ಅವರು ಸೀಸನ್ ಬಂದಿಲ್ಲ ಅನ್ಸುತ್ತೆ. IPL ಅಲ್ಲಿ 600ಕ್ಕಿಂತ ಮೇಲೆ ರನ್ ಅವರು ಬಾರಿಸೇ ಇಲ್ಲ. ಬಟ್ ಈ ಸೀಸನ್ ಡಿಫ್ರೆಂಟ್ ಆಗಿ ನೋಡ್ಬೋದಾ ರೋಹಿತ್ ಅವ್ರನ್ನ? ರೋಹಿತ್ ಶರ್ಮಾ ಅದು ಇರ್ಬೋದು ಅಥವಾ ವಿರಾಟ್ ಕೊಹ್ಲಿಗಳು ಇರ್ಬೋದು, ಬೇರೆಯವರೆಲ್ಲ ಹೇಳ್ತಾರೆ. ಬಟ್ ನಾನು ದಾಖಲೆಗಳಿಗೆ ಆಡ್ತಾರೆ ಇಬ್ರು ಆಟಗಾರ ಅಂತ ಹೇಳಲ್ಲ. ಅವತ್ತಿನ ಮೂಮೆಂಟ್ ಏನಿರುತ್ತೆ, ಹೀಟ್ ಆಫ್ ದಿ ಮೂಮೆಂಟ್ಗೆ ಬ್ಯಾಟ್ ಬೀಸ್ತಾರೆ. ಮತ್ತೊಂದು ರೋಹಿತ್ ಶರ್ಮಾ ಆಡಬೇಕಾದ್ರೆ ಪ್ರತಿಯೊಬ್ಬ ಕ್ರಿಕೆಟಿಗರಿಗೂ ಅನ್ಸೋದು ಕ್ರಿಕೆಟ್ನ ಇಷ್ಟು ಈಸಿಯಾಗಿ ಆಡ್ಬೋದಾ, ಇಷ್ಟು ಈಸಿಯಾಗಿ ಬ್ಯಾಟ್ ಬೀಸ್ಬೋದಾ ಅಂತ. ಅಂದರೆ ಆ 6 ಶಾರ್ಟ್ ಸೆಲೆಕ್ಷನ್ ಇರ್ಬೋದು, ಅದು ಹೋದಾಗ ಹಿಂಗೆ ಮಾಡಿದರೆ 6 ಹೋಗುತ್ತಲ್ವ, ಇಷ್ಟು ಈಸಿಯಾಗಿ ಬ್ಯಾಟಿಂಗ್ ಬೀಸ್ಬೋದಾ ಅಂತ. ಯಾಕಂದರೆ 200 ರನ್ ಹೊಡೆದಾಗೂ ಕೂಡ ಅವ್ರ ಸ್ಟಾಮಿನಾ ಒಂದೇ ರೀತಿ ಆಗಿರುತ್ತೆ. ಅವ್ರು ಫಿಟ್ ಇಲ್ಲ ಅಂತ ಹೇಳಿದರೂ ಕೂಡ ಇವಾಗ ಬಾಡಿ ಮೋಲ್ಡ್ ಮಾಡ್ಕೊಂಬಂದು ಮತ್ತೆ ಅದ್ಭುತ ಬ್ಯಾಟಿಂಗ್ ಮಾಡ್ತಾರೆ. ಒಂದು ಸ್ಪಿನ್ ಬಂತ, ಸ್ವೀಪ್ ಶಾಟ್ಗಳನ್ನು ಕಲ್ತಿದ್ದಾರೆ. ಸ್ಪಿನ್ನರ್ಗಳಿಗೆ ನಾವು ಡೈರೆಕ್ಟ್ ಆಡಿದಾಗ LB ಮತ್ತೆ ಕ್ಯಾಚ್ ಆಗೋ ಸಾಧ್ಯ ಇರುತ್ತೆ. ಸ್ವೀಪ್ ಹೊಡೆದಾಗ ನಿಮಗೆ ಸ್ಪಿನ್ನರನ್ನು ಎದುರಿಸೋದು ಈಸಿ. ಅಥವಾ ಫ್ರಂಟ್ ಫುಟ್ ಬಂದಾಗ ನೀಟಾಗಿ ಕನೆಕ್ಟ್ ಮಾಡಿ ಆಚೆ ಹಾಕಬೇಕು, ಇಲ್ಲ ಅಂತ ಹೇಳಿದ್ರೆ ಸ್ಟಂಪ್ ಆಗುತ್ತೆ. ಈ ಎಲ್ಲ ಸ್ಪಿನ್ನರ್ನ ವೇಗದ ಬೌಲರ್ಗಳಿಗೆ, ಬೌನ್ಸಿಗೆ, ಎಲ್ಲದಕ್ಕೂ ಕೂಡ ರೋಹಿತ್ ಶರ್ಮಾ ಮೋಲ್ಡ್ ಆಗಿದ್ದಾರೆ. ನಾವು ಕೊಹ್ಲಿನೂ ಅದನ್ನೇ ನೋಡಿದಿವಿ. ಟೈಮಿಂಗ್ಸ್ ಮೇಲೆ ಆಡಿದ್ರೆ ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋದಕ್ಕೆ ಮೊನ್ನೆ ಒಂದು ಟೈಮಿಂಗ್ಸ್ ಅಲ್ಲಿ ಒಂದು 6 ಹೊಡೆದ್ಬಿಟ್ಟು ಎಲ್ರಿಗೂ ಪಾಠವನ್ನು ಅಂದ್ರೆ ಡಗೌಟ್ ಅಲ್ಲಿ ಇರುವ ಯಂಗ್ ಸ್ಟಾರ್ಗಳಿಗೆ ಅದು ಪಾಠ. ಅಂದ್ರೆ ಈ ತರದ ಶಾರ್ಟ್ ಸೆಲೆಕ್ಷನ್ ನಾವು ಮಾಡಬಹುದು, ಟೈಮಿಂಗ್ಸ್ ಮೇಲೆ ವರ್ಕೌಟ್ ಮಾಡಬೇಕು ಅನ್ನೋದನ್ನ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಕಲ್ಸ್ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ನಿನ್ನೆ ಅನ್ಸಿದ್ದು ಅಷ್ಟೇ, ಮೊನ್ನೆ ಅನ್ಸಿದ್ದು ಅಷ್ಟೇ, ಯಾಕೆ ಇವರು ಇಷ್ಟು ಬೇಗ ಒಂದು ರಿಸೈನ್ ಮಾಡೋ ಅಗತ್ಯ ಏನಿತ್ತು ಅಂತ. ಯಾಕಂದ್ರೆ ಬ್ಯಾಟ್ ಸದ್ದು ಮಾಡದೇನೆ ನಾವು ಪ್ರಾಬ್ಲಮ್ ಆಗಿ ನಮಗೆ ಸೆವಾಗು, ಹಾಗೇನೆ ರಾಹುಲ್ ದ್ರಾವಿಡ್, ಈ ತರದ ಆಟಗಾರರು, ಸಚಿನ್ ಅವರಿಗೆ ಒಂದು ಕಷ್ಟ ಆಗ್ತಾ ಇತ್ತು ಫಿಟ್ನೆಸ್ ನ ಮೇಂಟೈನ್ ಮಾಡ್ಕೊಳ್ಳಿಕ್ಕೆ. ಆಮೇಲೆ ಏಜ್ ಕೂಡ ಜಾಸ್ತಿ ಆಗಿತ್ತು ಅನ್ನೋ ಕಾರಣಕ್ಕೆ ಅವ್ರು ರಿಟೈರ್ಮೆಂಟ್ ಕೊಟ್ರೆ ವಿನ ಫಾರ್ಮ್
ಫಾರ್ಮು ಸಮಸ್ಯೆ ಆಗಿಯೂ ಕೂಡ ಕೊಟ್ರು. ಅದಾಗಿಯೂ ಕೂಡ ಇಲ್ಲಿ ನೋಡೋದಾದ್ರೆ ಇಬ್ರು ಅತ್ಯುತ್ತಮ ಲಯದಲ್ಲಿದ್ದಾರೆ, ಜೊತೆಗೆ ಜನಮಂದಣೆ ಇರುವುದು. ಇವರಿಬ್ಬರು ಇಲ್ಲ ಅಂತ ಹೇಳಿದ್ರೆ ಮುಂಬೈ ನೋಡೋದು ಹೇಗೆ, RCB ನೋಡೋದು ಹೇಗೆ ಅನ್ನತ್ತೆ. ಮುಂಬೈ ಹೊರತುಪಡಿಸಿದ್ರೆ ಬಿಗ್ಗೆಸ್ಟ್ ಫ್ಯಾನ್ ಇರೋದೇ ಮುಂಬೈಗೆ, RCB ಹೊರತುಪಡಿಸಿದ್ರೆ. ನಿನ್ನೆ ಅದು ಕ್ರೌಡ್ ಕೂಡ ಅಷ್ಟೇ ಪ್ರಮಾಣದಲ್ಲಿ ಬಂದಿದ್ರು, ಎಲ್ಲ ರೋಹಿತ್ 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 ಅಂತ ಕೂಗ್ತಾ ಇದ್ರು. ಆ ನೆಟ್ಟಿನ ಎಲ್ಲ ಪರ್ಫಾರ್ಮೆನ್ಸು, ಫ್ಯಾನ್ ಫಾಲೋಯಿಂಗ್ ಎಲ್ಲ ಇದ್ದು ಕೂಡ ಇವ್ರು ರಿಸೈನ್ ಮಾಡೋ ಅಗತ್ಯ ಇರಲಿಲ್ಲ ಅನ್ನೋದಕ್ಕೆ. ಜೊತೆಗೆ ಇನ್ನೊಂದು, ಇದ್ರ ಹಿಂದೆ ಹೆಸರು ಹೇಳಕ್ಕಾಗದ್ರು ಕೂಡ ಸಾಕಷ್ಟು ಮ್ಯಾನೇಜ್ಮೆಂಟ್ ಮತ್ತು ಕೋಚಿನ ಒತ್ತಡದ ಮೇರೆಗೆ ಕೊಟ್ಟರು ಅನ್ನೋದು ಇದೆ. ಅದಕ್ಕೆ ನಿನ್ನೆ ಇಬ್ಬರು ಕೂಡ ನಿನ್ನೆ ಮತ್ತು ಮೊನ್ನೆ ಬ್ಯಾಟಿಂದಾನೇ ಉತ್ತರ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇವತ್ತು ಕೂಡ ಹೈ ವೋಲ್ಟೇಜ್ ಕದನ ಇದೆ, RR ಮತ್ತು CSK ಅದು. ಸೊ ಒಂಥರ ಈ ಬ್ಯಾಟ್ರಿ ಚೆನ್ನಾಗಿರುತ್ತೆ, ಯಾಕಂದರೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಹೋಗಿರೋ ಪ್ಲೇಯರ್ ಇರೋದ್ರಿಂದ. ಅಂದರೆ ಸಂಜು ಸ್ಯಾಮ್ಸನ್ ಬಂದಿದ್ದಾರೆ, ಆ ಕಡೆ ರವೀಂದ್ರ ಜಡೇಜಾ ಇದ್ದಾರೆ ರಾಜಸ್ಥಾನದಲ್ಲಿ. ಸೊ ಈ ಪಂದ್ಯ ಹೇಗಿರಬಹುದು ಅಂತ ಹೇಳಿ. ಒಂದು ಇಬ್ರು ಯಂಗ್ ಟೀಮ್ಗಳ ಮಧ್ಯೆ ಕಾಳಗ ನಡೀತಾ ಇದೆ. ಎರಡೂ ತಂಡದಲ್ಲೂ ಕೂಡ ಯುವ ಪ್ರತಿಭೆಗಳೇ ತುಂಬಿದ್ದಾರೆ. ನಾವು ಇಲ್ಲಿ ಹೀರೋಗಳಿದ್ದಾರೆ ಇಬ್ರು, ವರ್ಲ್ಡ್ ಕಪ್ನ ಹೀರೋ ಸಂಜು ಮತ್ತೆ ಶಿವಮ್ ದುಬೆ ಈ ತಂಡದಲ್ಲಿ ಆಡುವ ಆ ಎಕ್ಸ್ಪೀರಿಯನ್ಸು ಮತ್ತು ಆ ಖುಷಿ ಇದೆ. ಜೊತೆಗೆ ವರ್ಲ್ಡ್ ಕಪ್ನ ಅಂಡರ್-19 ವರ್ಲ್ಡ್ ಕಪ್ ಎತ್ಕೊಂಡ್ಬಂದಿರೋ ಕ್ಯಾಪ್ಟನ್ ಮಾತ್ರೆ ಕೂಡ CSK ಅಲ್ಲೇ ಇದ್ದಾರೆ. ಜೊತೆಗೆ ಒಂದು CSK ತಂಡ ಬೌಲಿಂಗ್ ಬ್ಯಾಟಿಂಗ್ ಎಲ್ಲದರಲ್ಲೂ ಕೂಡ ತುಂಬಾ ಸದೃಢವಾಗಿದೆ. ಇನ್ನೊಂದು ಕಡೆಗೆ ವೈಭವ್ ಸೂರ್ಯವಂಶಿ ಅಂತ ಯುವ ಪ್ರತಿಭೆಗಳನ್ನು ಇಟ್ಕೊಂಡಿರುವಂತ ಪರಾಗ್ ನಾಯಕತ್ವದ ಒಂದು ತಂಡ ಕೂಡ RR ತಂಡ ಕೂಡ ಈಗ ನಾವು ನೋಡಿದ್ವಿ. RCB ಹೊರತುಪಡಿಸಿದ್ರೆ ಫ್ರಾಂಚೈಸಿಯ ವ್ಯಾಲ್ಯೂ ಇರೋದೇ RRಗೆ ಹೆಚ್ಚು. ಹಾಗಾದ್ರೆ ಮಾಲೀಕರು ಹೊಸ ಮಾಲೀಕರು ಅವೆಲ್ಲವನ್ನ ಉಳಿಸ್ಕೋಬೇಕಂತ ಹೇಳಿದಾಗ RR ತಂಡ ಕೂಡ ಹೊಸ ನಾಯಕನ ಜೊತೆಗೆ ಬರ್ತಾ ಇದೆ. ಪರಾಗ್ ಕೂಡ ಎಕ್ಸ್ಪೀರಿಯನ್ಸ್ ಬ್ಯಾಟ್ಸ್ಮನ್, ಬಟ್ ಕ್ಯಾಪ್ಟನ್ ಆಗಿ ಹೇಗೆ ಸಕ್ಸಸ್ ಆಗ್ತಾರೆ? ವೈಭವ್ ಸೂರ್ಯವಂಶಿಯ ಚಾರ್ಮ್ ಈ ಬಾರಿಯೂ ಕಂಟಿನ್ಯೂ ಆಗತ್ತಾ? ವೈಭವ್ ಹೇಗೆ ಆಡ್ತಾರೆ ನೋಡ್ಬೇಕು ಅನ್ನೋದಿದೆ. ಜೊತೆಗೆ ನಾವು ಎರಡು ತಂಡವನ್ನು ನೋಡಿದಾಗ ಯಂಗ್ ಟೀಮ್ಗಳನ್ನು ಹೊಂದಿರುವ ತಂಡ, ಜೊತೆಗೆ ನಮಗೆ ಹೊಡಿಬಡಿ ಆಟಗಾರರು ಕೂಡ ಅಲ್ಲಿ ಶಿವಮ್ ದುಬೆ ಇದ್ರೆ, ಇಲ್ಲಿ ಹೆಟ್ಮೇರ್ ಅಂತ ಪ್ರತಿಭೆಗಳಿದ್ದಾರೆ. ಎಲ್ಲ ಲೆಕ್ಕಾಚಾರ ಹಾಕಿದಾಗ ಎರಡೂ ತಂಡ ತುಂಬಾ ಅದ್ಭುತವಾಗಿದೆ. ಸ್ಪಿನ್ ಅಂತ ಬಂದಾಗ ನನಗನ್ಸುತ್ತೆ CSK ತುಂಬಾ ಚೆನ್ನಾಗಿದೆ. ಅಲ್ಲಿ ಅಖಿಲ್ ಅಂತ ಪ್ಲೇಯರು, ಆಮೇಲೆ ಈ ಒಂದು ಅಫ್ಘಾನಿಸ್ತಾನದ ಸ್ಪಿನ್ನರ್ ಕೂಡ ತುಂಬಾ ಚೆನ್ನಾಗಿ ಸ್ಪಿನ್ ಮಾಡ್ತಾರೆ. ಹಾಗಾಗಿ ನಮಗೆ ನೂರ್ ಅಹಮದ್ ಅಂತ ಸ್ಪಿನ್ನರ್ ಇದ್ದಾರೆ, ಅಖಿಲ್ ಹಸ್ನೇನ್ ಅಂತ ಸ್ಪಿನ್ನರ್ ಇದ್ದಾರೆ. ಮೇ ಬಿ ಚೆನ್ನೈ ತಂಡಕ್ಕೆ ಇದು ಅಡ್ವಾಂಟೇಜ್. ಇನ್ನೊಂದು ಕಡೆಗೆ ಸ್ಟಾರ್ ಸ್ಪಿನ್ನರ್ನ ಚೆನ್ನೈ RRಗೆ ಕೊಟ್ಟಿದೆ. ಅಲ್ಲಿ ಹೋಗಿ ರವೀಂದ್ರ ಜಡೇಜಾ ಏನ್ ಮಾಡ್ತಾರೆ ಅಂತ ನೋಡೋದಿದೆ. ಯಾಕಂದ್ರೆ ಈಗಾಗ್ಲೇನೆ ಒಂದು ಹಂತಕ್ಕೆ ಒಗ್ಕೊಂಡ್ಬಿಟ್ಟಿದ್ದಾರೆ. ಅವರ ಲ್ಯಾಂಗ್ವೇಜ್ ಇರ್ಬೋದು ಎಲ್ಲವೂ ಮೋಲ್ಡ್ ಆಗಿ ಹೋಗಿದೆ. ಸಂಜು ಸ್ಯಾಮ್ಸನ್ಗೆ ಅವರು ಚೆನ್ನೈಗೆ ಆಡ್ಬೇಕಿತ್ತೇನೆ ಇಷ್ಟು ವರ್ಷ ಅನ್ನೋ ಲೆವೆಲ್ಗೆ ಅವ್ರು ಒಗ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವರು ಲೋಕಲ್ ಲ್ಯಾಂಗ್ವೇಜ್ ಮಾತಾಡ್ತಾರೆ, ಹಾಗಾಗಿ ಅವ್ರಿಗೆ ಹೆಲ್ಪ್ಫುಲ್ ಆಗಿದೆ. ಈ ಕಡೆ ರವೀಂದ್ರ ಜಡೇಜಾ ಚಾಮು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಇಲ್ಲಿಂದ ಅಲ್ಲಿಗೆ ಬಂದಾರೆ. ಆಮೇಲೆ ಅಲ್ಲಿಯ ವೀಕ್ನೆಸ್ ಇಲ್ಲರಿಗೆ ಗೊತ್ತು, ಇಲ್ಲಿಯ ವೀಕ್ನೆಸ್ ಅಲ್ಲೇರಿಗೆ ಗೊತ್ತು. ಮೇ ಬಿ ಇದೆರಡು ಕೂಡ ತುಂಬಾ ವರ್ಕೌಟ್ ಆಗ್ಬೋದು ಇವತ್ತು. ಯಾರು ಗೆಲ್ತಾರೆ ಇವತ್ತು? ನನ್ನ ಪ್ರಕಾರ ಒಂದು ಈ ವೇದಿಕೆ ಮೇಲೆ ಹೇಳಿದ್ದಾರೆ CSK ಫೇವರೇಟ್ ಇದೆ, CSK ಗೆಲ್ಬಹುದು. ನೋಡೋಣ. ಥ್ಯಾಂಕ್ ಯು ವೆರಿ ಮಚ್ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಕೂಡ ಹೈ ವೋಲ್ಟೇಜ್ ಕದನ RR ಮತ್ತೆ CSK ನಡುವೆ ನಡೆಯುತ್ತೆ. ಯಾಕಂದ್ರೆ ಸಂಜು ಸ್ಯಾಮ್ಸನ್ RR ಬಿಟ್ಟು CSK ಕಡೆ ಹೋಗಿದ್ದಾರೆ. CSK ಕಡೆಯಿಂದ ಈಗ ರವೀಂದ್ರ ಜಡೇಜಾ ಇರೋದ್ರಿಂದಾಗಿ ಕುತೂಹಲ ಅಂತೂ ಜಾಸ್ತಿ ಇರುತ್ತೆ. ಅದರ ಜೊತೆಗೆ ಇವತ್ತಿನ ಪಂದ್ಯದಲ್ಲಿ MS ಧೋನಿ ಅವರು ಇರೋದಿಲ್ಲ. ಸೊ ಈಗಾಗಲೇ ಅನೌನ್ಸ್ ಕೂಡ ಮಾಡಲಾಗಿದೆ. ಸೊ ಹಂಗಾಗಿ MS ಧೋನಿ ಜಾಗದಲ್ಲಿ ಯಾರು ಬರ್ತಾರೆ ಅನ್ನೋ ಕುತೂಹಲ ಇದೆ. ನೋಡೋಣ ಏನಾಗುತ್ತೆ ಅಂತೇಳಿ. ನೋಡಿ, ಮಜಾ ಮಾಡಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.